नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्य प्रमोद गुरुराट भासतां नो हृदम्बर। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलि। चित्तं मत्कुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धृताचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु असेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिल पुरुषार्थ साधनीभूते अद्य श्रीमद् विष्णु तत्वनिर्णय विवरणारंभे सति तथा भीमसेनस्य आध्यात्मिक स्वरूप विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ವೇದದ ಅಪೌರುಷೇಯತ್ವ, ವೇದದ ನಿತ್ಯತ್ವ, ಇದರ ಮೇಲೆ ಅನೇಕ ಆಕ್ಷೇಪಗಳು. ನಮ್ಮ ಶ್ರೀಮದಾಚಾರ್ಯರು ಎಲ್ಲ ಆಕ್ಷೇಪಗಳನ್ನು ಜನ ಮಾಡಿರದೇ ಇದ್ರೆ ಮುಂದೆ ಮಾಡಬಹುದಾದ ಆಕ್ಷೇಪಗಳನ್ನು ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಏನಪ್ಪ ವೇದಾಪುರುಷ ಅಂತ ಹೇಳಿ ಮುಂದೆ ಹೋಗ್ಬಿಟ್ರೆ ಆಯ್ತಲ್ಲ, ಹಾಗಿಲ್ಲ. ಒಂದು ಸಿದ್ಧಾಂತ ದೃಢವಾಗಬೇಕಾಗಿದ್ದರೆ ಅದರ ಬೇರುಗಳು ಬಹಳ ಗಟ್ಟಿಯಾಗಿರಬೇಕಾಗ್ತದೆ. ಇಲ್ಲಿ ಒಂದು ಸಿದ್ಧಾಂತಕ್ಕೆ ಬೇರುಗಳು ಅಂತಂದರೆ ಪ್ರಮಾಣಗಳು, ಪ್ರತಿಯೊಂದಕ್ಕೂ ಪ್ರಮಾಣಗಳು, ಯುಕ್ತಿಗಳು. ಇವತ್ತು ಪ್ರಶ್ನೆ ಬಂದಿದೆ, ಪ್ರಳಯ ಕಾಲದಲ್ಲಿ ಪರಮಾತ್ಮ ಪುರಾಣಗಳನ್ನು ತನ್ನ ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾನೆ, ವೇದಗಳನ್ನು ತನ್ನ ಬುದ್ಧಿಯಲ್ಲಿ ಇಟ್ಕೊಂಡಿರ್ತಾನೆ, ಮತ್ತೆ ಪುನಃ ಅವುಗಳನ್ನು ಅಭಿವ್ಯಕ್ತಗೊಳಿಸ್ತಾನೆ. ಅದನ್ನು ಹೇಗಿದೆ ಹಾಗೇ ಅಭಿವ್ಯಕ್ತಗೊಳಿಸ್ತಾನೆ. ಆದ್ದರಿಂದಾಗಿ ವೇದಗಳು ಹುಟ್ಟಿದವು ರುಚಸ್ಸಾಮಾನಿ ಜಜ್ನಿರೆ ಅಂತ ಋಗ್ವೇದದ ಪುರುಷ ಸೂಕ್ತದಲ್ಲಿ ಬಂದಿರತಕ್ಕಂಥ ವಾಕ್ಯಕ್ಕೆ ಜಜ್ನಿರೆ ಅಂತಂದರೆ ಅಭಿವ್ಯಕ್ತಿ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅಂತ ವಿಚಾರ ನಿನ್ನಿನ ದಿವಸ ನೀವು ಕೇಳಿ ತಿಳ್ಕೊಂಡಿದ್ದೇವೆ. ಆಗ ಮತ್ತೆ ಪ್ರಶ್ನೆ ಬಂತು. ಶಿಷ್ಯ ಪ್ರಶ್ನೆ ಮಾಡ್ತಾನೆ ಅಥವಾ ಪ್ರತಿವಾದಿ ಪ್ರಶ್ನೆ ಮಾಡ್ತಾನೆ. ನಿಜ, ಪರಮಾತ್ಮ ಬುದ್ಧಿಯಲ್ಲಿದ್ದದ್ದ ವೇದಗಳನ್ನು ವೇದಗಳನ್ನು ಸೃಷ್ಟಿ ಆದಿಯಲ್ಲಿ ಜಗತ್ತಿಗೆ ಕೊಡ್ತಾನೆ. ಹಯಗಿರಿ ರೂಪದಿಂದ ಮತ್ತು ಪರಮಾತ್ಮನ ಬ್ರಹ್ಮನಿಗೆ ಸಾಕ್ಷಾತ್ ರೂಪದಿಂದ ಉಪದೇಶವನ್ನು ಮಾಡ್ತಾನೆ. ಆದ್ದರಿಂದ ಅಪೌರುಷೇಯ ಅಲ್ಲವ? ಹಾಗಾದರೆ ಪುರಾಣಗಳು ಕೂಡ, ಪುರಾಣಗಳ ರಚಯಿತ ವೇದವ್ಯಾಸ ದೇವರು, ಪರಮಾತ್ಮನ ಅವತಾರ. ಪುರಾಣಗಳು ಕೂಡ ಅವ್ರ ಬುದ್ಧಿಯಲ್ಲಿರ್ತಕ್ಕಂಥದ್ದನ್ನೇ ಒಪ್ಪಿಸ್ಕೊಟ್ಟಿದ್ದಾರೆ. ಹಾಗಾದ್ರಿಂದ ಪುರಾಣಗಳು ಹುಟ್ಟಿದವು, ರಚಿಸಲ್ಪಟ್ಟು ಅಂತನ್ನುವ ಸಂದರ್ಭದಲ್ಲಿಯೂ ಕೂಡ ನೀವು ಅಭಿವ್ಯಕ್ತಿ ಅಂತಿಕೊಂಡಂತೆ ಯಾಕೆ ಶಬ್ದ ಉಪಯೋಗಿಸಬಾರ್ದು? ಪುರಾಣಗಳನ್ನು ಕೂಡ ಪೌರುಷ ಅಂತ ಹಾಕನ್ಬಾರ್ದು. ಪರಮಾತ್ಮನ ಬುದ್ಧಿಯಿಂದ ಅಭಿವ್ಯಕ್ತವಾದ ಪುರಾಣಗಳು ಪೌರುಷೇಯ ಅಂತನ್ನೋದಿದ್ದರೆ ವೇದಗಳನ್ನು ಯಾಕೆ ಪೌರುಷೇಯ ಅಂತನ್ಬಾರ್ದು? ಎಷ್ಟು ಸೂಕ್ಷ್ಮವಾದ ಪ್ರಶ್ನೆ ಇದೆ ನೋಡಿ. ವೇದಗಳು, ಬುದ್ಧಿಯಲ್ಲಿದ್ದ ವೇದಗಳನ್ನು ಪರಮಾತ್ಮ ಹಾಗೆ ಅಭಿವ್ಯಕ್ತಗೊಳಿಸ್ತಾನೆ, ಹೇಗಿದೆ ಹಾಗೆ ಜಗತ್ತಿಗೆ ಕೊಡ್ತಾನೆ. ಅದರಿಂದ ಅಪೌರುಷೇಯ. ಪುರಾಣಗಳನ್ನು ಅವನೇ ಕೊಡ್ತಾನೆ, ಬುದ್ಧಿಯಿಂದ ಬಂದಿರತಕ್ಕಂಥವುಗಳು ಪುರಾಣಗಳು. ಆದ್ದರಿಂದಾಗಿ ಪುರಾಣಗಳನ್ನು ಯಾಕೆ ನೀವು ಪೌರುಷೇಯ ಅಂತಂತೀರಿ, ವೇದಗಳನ್ನು ಅಪೌರುಷೇಯ ಅಂತ ಯಾಕಂತೀರಿ ಅಂತ ತಿಳ್ಕೊಂಡಂತೇಳಿ ಅನ್ನುವ ಪ್ರಯತ್ನ ಇರುವಾಗ ಒಂದು ಉತ್ತರ ಬರ್ತದೆ. ಏನಿತ್ತು ಉತ್ತರ ಬರ್ತದೆ ಅಂತ ತಿಳ್ಕೊಂಡಂತಂದರೆ, ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ಯಥೈವತು. ವೇದಗಳನ್ನು ಹೇಗಿದೆ ಹಾಗೆ, ಅದೇ ಶಬ್ದ, ಅದೇ ಕ್ರಮ, ಅದಕ್ಕೆ ಆನುಪೂರ್ವಿ ಅಂತ ಕರೀತಾರೆ, ಅದೇ ಕ್ರಮ, ಅಷ್ಟೇ ಇಲ್ಲ, ಅದೇ ಉದಾತ್ತ ಅನುದಾತ್ತ. ಈಗ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಉಚ್ಚಾರಣೆ ಮಾಡ್ತೇವೆ.
ಮುಂದಿನ ಕಲ್ಪದಲ್ಲಿ ಸಹಸ್ರಶೀರ್ಷ ಪುರುಷ ಸಹಸ್ರ ಬದಲಾಗಿ ಸಹಸ್ರ ಸಹ ಹೀಗಿರೋದು ಉದಾತ್ತನದತ್ತ ಚೇಂಜ್ ಆಗ್ಬೋದು, ಇಲ್ಲ ಆಗೋದಿಲ್ಲ. ಹೇಗಿದೆ ಹಾಗೆ ನಮ್ಮ ಎದುರುಗಿಡ್ತಾನೆ ಪರಮ. ಸರಿ. ಆದರೆ ಪುರಾಣಗಳನ್ನು ಕೂಡ ಅನ್ಯಥ ಇವತ್ತು ಮೇಲ್ನೋಟಕ್ಕೆ ಏನನ್ನಿಸ್ತದೆ ಅಂತ ತಿಳ್ಕೊಂಡಂತಂದರೆ ಅನ್ಯಥ ಇವತ್ತು ಸ್ವಲ್ಪ ಬೇರೆ ರೀತಿಯಿಂದ ಚೇಂಜ್ ಮಾಡ್ತಾನೆ ಪರಮಾತ್ಮ. ಪುರಾಣಗಳಲ್ಲಿ ನಿನ್ನೆ ನಾನು ಹೇಳಿದಂತೆ ಪುರಾಣಗಳಲ್ಲಿ ಸಾಕಷ್ಟು ಮತಭೇದಗಳು ಕಾಣಿಸ್ಬರ್ತವೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಇದು ಬೇರೆ ಬೇರೆ ಕಲ್ಪದ ಕಥೆಗಳು, ಆದ್ದರಿಂದಾಗಿ ಸ್ವಲ್ಪ ಅದರ ಅಂತರ ಆಗ್ತದೆ. ನರಸಿಂಹದೇವರು ಉಗುರಿನಿಂದ ಹಿರಣ್ಯಕಶಿಪು ಗದೆಯಿಂದ ಹೊಡೆದ ಅಂತೇಳಿ ಒಂದು ಪುರಾಣದಲ್ಲಿ ಬರ್ತದೆ ಕಂಬಕ್ಕೆ. ಮತ್ತೊಂದು ಪುರಾಣದಲ್ಲಿ ಬರ್ತದೆ ಮುಷ್ಟಿಯಿಂದ ಹೊಡೆದ ಅಂತೇಳಿ. ಇನ್ನೊಂದು ಪುರಾಣದಲ್ಲಿ ಬರ್ತದೆ ಜೋರಾಗಿ ಒದ್ದ ಅಂತೇಳಿ ಬರ್ತದೆ. ನರಸಿಂಹದೇವರು ಅವನನ್ನು ಉಗುಡಾಡಿಸಿ ಆ ನಂತರ ಕೊಂದರು ಅಂತ ಒಂದು ಕಡೆಗೆ ಬರ್ತದೆ. ಒಂದು ಕಡೆಗೆ ಖಡ್ಗದಿಂದ ತಲೆ ಹಾರಿಸಿದ್ರು ಅಂತ ಬರ್ತದೆ. ಮತ್ತೊಂದು ಕಡೆಗೆ ಆಗಿಂದಾಗಲೇ ಹಿಡಿದು ತೊಡೆ ಮೇಲೆ ಹಾಕ್ಕೊಂಡು ಉಗುರಿನಿಂದ ಹರಿದ್ರು ಅಂತ ಬರ್ತದೆ. ಈ ರೀತಿಯಾಗಿ ಸ್ವಲ್ಪ ಕಥೆಯಲ್ಲಿ ಚೇಂಜ್ ಆಗ್ತದೆ, ಹೇಳ್ತಕ್ಕಂಥ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಕೆಲವು ಕಡೆಗೆ ಉಪದೇಶಕರು ಚೇಂಜ್ ಆಗ್ತಾರೆ ಪುರಾಣಗಳಲ್ಲಿ. ಆದ್ದರಿಂದಾಗಿ ಪುರಾಣಗಳಿಗೆ ಪೌರುಷೇಯ ಅಂತಂತಾರಪ್ಪ. ವೇದಗಳಿಗೆ ಅಭಿವ್ಯಕ್ತಿ, ಪುರಾಣಗಳಿಗೆ ಇದು ಉತ್ಪತ್ತಿ. ಈ ಶಬ್ದವನ್ನು ಉಪಯೋಗಿಸಬೇಕು ಅಂತ ಸಮಾಧಾನವನ್ನು ಟೀಕಾಕೃತ್ಪಾದರು ನಮಗೆ ಹೇಳ್ತಾರೆ. ಹಾಗಾದರೆ ಪುರಾಣ ಪ್ರಮಾಣ ಅಂತ ಯಾಕೆ ಇಡಬೇಕು? ಯಾಕೆ ತಪ್ಪೇಕೆ ಆಗಬಾರ್ದು? ಪುರಾಣದಲ್ಲಿ ಓದು ಪರಮಾತ್ಮ ಸರಿಯಾದ ವಿಷಯವನ್ನು ಹೇಳಿರ್ಬೋದು, ಈ ಸಲದಲ್ಲಿ ಸ್ವಲ್ಪ ಚೇಂಜ್ ಮಾಡಿ ತಪ್ಪೇನಾದರೂ ಹೇಳಿರ್ಬೋದಲ್ಲ. ಹಾಗಾದ್ರೆ ಪುರಾಣಗಳನ್ನು ಪ್ರಮಾಣದ ನ್ಯಾಯಕ್ಕೆ ಇಟ್ಟುಕೊಳ್ಬೇಕು ಅಂತನ್ನೋ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾರೆ. ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ. ಪ್ರತಿಯೊಂದು ಯುಗದಲ್ಲಿ ತದರ್ಥಾನಿ ಹೇಳುವ ಕ್ರಮ ಚೇಂಜ್ ಆಗ್ಬೋದು. ಗದೆ ಬದಲಾಗಿ ಮುಷ್ಟಿ ಬರ್ಬೋದು, ಮುಷ್ಟಿ ಬದಲಾಗಿ ಮತ್ತೊಂದು ಬರ್ಬೋದು. ಆದರೆ ಹಿರಣ್ಯಕಶಿಪುನೇ ಇರ್ತಾನೆ, ಅವನು ಸಾಯ್ತಾನೆ. ಮುಖ್ಯ ಅರ್ಥ ಏನಿದೆ, ವಿಷ್ಣು ಸರ್ವೋತ್ತಮತ್ವದಲ್ಲಿ ಚೇಂಜ್ ಆಗೋದಿಲ್ಲ. ಒಂದು ಪುರಾಣದಲ್ಲಿ ಹಿರಣ್ಯಕಶಿಪು ಗೆದ್ದ, ಇನ್ನೊಂದು ಪುರಾಣದಲ್ಲಿ ನರಸಿಂಹದೇವರು ಗೆದ್ದರು, ಹೀಗಿಲ್ಲ. ಅದೇ ರೀತಿಯಾಗಿ ಕ್ರಿಯಂತೆ ಅತಃ, ಅದೇ ರೀತಿಯಾಗಿರ್ತಕ್ಕ ತದರ್ಥಾನಿ ಕ್ರಿಯಂತೆ. ಅರ್ಥದಲ್ಲಿ ಚೇಂಜ್ ಇರೋದಿಲ್ಲ, ತತ್ವದಲ್ಲಿ ಚೇಂಜ್ ಇರೋದಿಲ್ಲ, ವಿಷಯ ವಿವರಣೆಯಲ್ಲಿ ಚೇಂಜ್ ಇರೋದಿಲ್ಲ, ವಿಷಯದಲ್ಲಿ ಚೇಂಜ್ ಇರೋದಿಲ್ಲ, ವಿವರಣೆಯಲ್ಲಿ ಸ್ವಲ್ಪ ಬೇರೆ ಬೇರೆ ಆಗ್ಬೋದು. ಆದ್ದರಿಂದಾಗಿ ವೇದಗಳಿಗೆ ಉತ್ಪತ್ತಿ ಅಂತನ್ನೇ, ವೇದಗಳಿಗೆ ಅಭಿವ್ಯಕ್ತಿ ಅಂತನ್ನೇ, ಪುರಾಣಗಳಿಗೆ ಉತ್ಪತ್ತಿ ಅಂತನ್ನೇ ಅಂತಿಕೊಂಡಂತನ್ನುವ ವಿಚಾರವನ್ನು ಇಲ್ಲಿ ಅರ್ಥವನ್ನು ನಾವು ತಪ್ಪದೇ ಇಟ್ಟುಕೊಳ್ಬೇಕು ಅಂತ ತಿಳ್ಕೊಂಡಂಥದ್ದು. ಆಗ ಇದು ಬಹಳ ಸರಿಯಾಗಿ ಆಗ ಮತ್ತೆ ಪ್ರಶ್ನೆ ಮಾಡ್ತಾನೆ, ಶಿಷ್ಯ ಪ್ರಶ್ನೆ ಮಾಡ್ತಾನೆ, ರಿಚಸ್ ಸಾಮಾನ್ಯ ಜಜ್ಞರೆ ಅಂತ ತಿಳ್ಕೊಂಡಂತ ಹೇಳಿ ಹುಟ್ಟಿದವು ಅಂತ ತಿಳ್ಕೊಂಡಂತ, ಅದು ಇಲ್ಲಿ ಹೋಗಿಬಿಡ್ಬೇಡ. ವೇದದಲ್ಲಿ ಪುರೂರವನ ಕಥೆ ಬರ್ತದೆ, ಪುರೂರವ ಋಷಿ ಕಥೆ ಬರ್ತದೆ. ವೇದಗಳಲ್ಲಿ ಹರಿಶ್ಚಂದ್ರನ ಕಥೆ ಬರ್ತದೆ. ವೇದಗಳಲ್ಲಿ ಶತಪಥ ಬ್ರಾಹ್ಮಣಾದಿಗಳಲ್ಲಿ
ವಸಿಷ್ಠ ವಿಶ್ವಾಮಿತ್ರರ ಕಥೆಗಳು ಬರ್ತವೆ. ಈ ಕಥೆ ಬಂದ ಮೇಲೆ ಹರಿಶ್ಚಂದ್ರ ಆದಮೇಲೆ ವೇದ ಆಗಿರ್ಬೇಕಲ್ಲ, ಅವ್ರು ಆಗೋಕ್ಕಿಂತ ಮೊದಲೇ ಹೇಳಲಿಕ್ಕಾಗ್ತೇನೆ? ಆದ್ದರಿಂದಾಗಿ ಅವರ ನಂತರ ವೇದ ರಚನೆ ಯಾಕಾಗಿರಬಾರ್ದು? ಆಧುನಿಕರು ಕೇಳ್ತಕ್ಕಂಥ ಮಾತಿದೆ. ಅವ್ರು ಹೇಳ್ತಾರೆ ಕೆಲವು ವೇದಗಳು ಕ್ರಿಸ್ತಶಕ ಪೂರ್ವ 5 ವರ್ಷ, 3 ವರ್ಷ, 2 ವರ್ಷ, ಕೆಲವರು 6ನೇ ಶತಮಾನ, ಈ ರೀತಿಯಾಗಿ ಏನೇನು ಬರೀತಾರೆ. ವೇದದ ಮೇಲೆ ಬರ್ತಕ್ಕಂಥ ವಿದೇಶಿಯರು ಸಾಕಷ್ಟು ಜನ ಇರ್ತಾರೆ. ಆದ್ದರಿಂದಾಗಿ ಅಲ್ಲಿ ಹರಿಶ್ಚಂದ್ರ ಅಂತ ಹೇಳಿ ಯಾಕೆ ಬಂತು? ವಿಶ್ವಾಮಿತ್ರ ಅಂತ ಬಂತಲ್ಲ, ಪುರೂರವನ ಕಥೆ ಬಂತಲ್ಲ, ಅವರಾಗಿ ಹೋದ ನಂತರ ಯಾಕಾಗಿರಬಾರ್ದು? ಪುರೂರವ ಚಂದ್ರವಂಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಹರಿಶ್ಚಂದ್ರ ಸೂರ್ಯವಂಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಅವರಾದ ಮೇಲೆ ವೇದಗಳ ರಚನೆ ಯಾಕಾಗಿರಬಾರ್ದು? ನೋಡ್ಲಿಕ್ಕೆ ಪ್ರಶ್ನೆ ಬಹಳ ಚೆನ್ನಾಗಿ ಕಾಣಿಸ್ತದೆ, ಬಹಳ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿರುವಂತೆ ಕಾಣಿಸ್ತದೆ. ಬಹಳ ತಲೆ ಕೆಡಿಸ್ಕೊಂಡು ಕಾರಣ ಕೂಡ ಇಲ್ಲ ಅಂತ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ವೇದಗಳು ಅತ್ಯಂತ ಸಾಕ್ಷಾತ್ ನಿತ್ಯ, ಪುರಾಣಗಳು ಪ್ರವಾಹತಃ ನಿತ್ಯ. ಸಾಕ್ಷಾತ್ ನಿತ್ಯವಾದದ್ದರಿಂದಾಗಿ ವಿಶ್ವಾಮಿತ್ರ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ. ಹರಿಶ್ಚಂದ್ರ ಅಂತ ತಿಳ್ಕೊಂಡಂತೇಳಿ ಹರಿಶ್ಚಂದ್ರಸ್ಯ ಹರಿಶ್ಚಂದ್ರ ಪರಮಾತ್ಮನ ಹೆಸರು. ಹರಿಶ್ಚಂದ್ರನಿಗಿಂತ ಮೊದಲೇ ಈ ವೇದಗಳಿವೆ. ವಿಶ್ವಾಮಿತ್ರ ವಿಶ್ವಸ್ಯ ಮಿತ್ರ ಪರಮಾತ್ಮ ಆಗ್ತಾನೆ. ಅಷ್ಟೇ ಅಲ್ಲ, ಎಲ್ಲ ಪಾತ್ರಗಳೇನಿವೆ ವೇದದಲ್ಲಿ, ಕೆಲವು ಐತಿಹಾಸಿಕ ಪಾತ್ರಗಳು, ಯಾಕೆ ವೇದದಲ್ಲಿ ಇತಿಹಾಸ ಇಲ್ಲ ಅಂತನ್ನೋದನ್ನು ಅನೇಕ ಯುಕ್ತಿಗಳನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವರು ಆರ್ಯ ಸಮಾಜದವರು. ಪುರಾಣಗಳನ್ನು ಒಪ್ಪೋದಿಲ್ಲ ಅವರು. ಆದರೆ ಆಚಾರ್ಯ ಉತ್ತರ ಕೊಡ್ತಾರೆ. ಭಾಗವತದ 9ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬರ್ತದೆ, ಭವಂತಿ ಕಾಲೇನ ಭವಂತಿ ಹೀದೃಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ. ಅಲ್ಲಿ ಹೇಳ್ತಾರೆ, ಯಾವಾಗ ದುರ್ವಾಸರು ಅವರ ಹಿಂದೆ ಯಾವಾಗ ಪರಮಾತ್ಮನ ಚಕ್ರ ಬೆನ್ನಟ್ಟಿತು, ಯಾಕೆ ಅಂತ ತಿಳ್ಕೊಂಡಂತಂದ್ರೆ ಅವರು ರಾಜನ ಮೇಲೆ ಕೃತ್ಯ ಕಳಿಸಿದಾಗ ಅವನ ರಕ್ಷಣೆಗೋಸ್ಕರ ಸುದರ್ಶನ ಚಕ್ರ ಬಂತು, ರಾಜನ ರಕ್ಷಣೆಗೋಸ್ಕರ. ಅದು ದುರ್ವಾಸರನ್ನು ಬೆನ್ನಟ್ಟಿತ್ತು. ಬೆನ್ನಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬರೀಷನ ರಕ್ಷಣೆಗೆ ಬಂದ ಚಕ್ರ ಅವಾಗ ಅವರನ್ನು ಬೆನ್ನಟ್ಟಿತ್ತು. ಆಗ ರುದ್ರದೇವರ ಹತ್ರ ಹೋಗ್ತಾರೆ, ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಆ ಪರಮಾತ್ಮನ ವಿರೋಧನ ಏನು ಮಾಡ್ಲಿಕ್ಕಾಗ್ತಪ್ಪ? ನಾವು ಯಾರು ಮಾಡ್ಲಿಕ್ಕಾಗ್ತದೇನೋ? ಅವನ ಚಕ್ರ ತಡಿಲಿಕ್ಕಾಗ್ತದೇನೋ? ಇಲ್ಲೇ ತನಕ ನನ್ನಂತ ಎಷ್ಟು ಬ್ರಹ್ಮದೇವರು ಬಂದು ಹೋಗಿದ್ದಾರೋ ಯಾರಿಗೂ ಗೊತ್ತು.
ನಿಮ್ಮಂಥ ದುರ್ವಾಸರು ಎಷ್ಟು ಜನ ಬಂದು ಹೋಗಿದ್ದಾರೆ. ಪ್ರತಿ ಕಲ್ಪದಲ್ಲಿ ಬದಲಾವಣೆ ರೌಂಡ್ ಚಕ್ರ ಪುನಃ 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 ಈ ಇತಿಹಾಸಗಳು ನಡೀತಾನೆ ಇರ್ತದೆ. ಆದ್ದರಿಂದಾಗಿ ಆಧ್ಯಾತ್ಮಿಕ ಅರ್ಥ ಇಟ್ಟುಕೊಂಡು ವಶಿಷ್ಠರು ಅಂತಿಕೊಂಡಂತಾರೆ. ವಶಿಷ್ಠರು ಶ್ರೇಷ್ಠ, ಇಂದ್ರಿಯ ನಿಗ್ರಹದಲ್ಲಿ ಶ್ರೇಷ್ಠ, ಪರಮಾತ್ಮನಿಗಿಂತ ಬೇರೆ ಯಾರಿದ್ದಾರೆ? ಆದ್ದರಿಂದಾಗಿ ಐತಿಹಾಸಿಕ ಪಾತ್ರಗಳನ್ನು ಇಟ್ಟುಕೊಂಡು ವೇದಗಳು ಪೌರುಷಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ವೇದದ ಪ್ರತಿಯೊಂದು ಶಬ್ದವು ಭಗವಂತನನ್ನು ಹೇಳ್ಕೊಡ್ತದೆ. ಆಮೇಲೆ ವಿಶ್ವಾಮಿತ್ರ, ಹರಿಶ್ಚಂದ್ರ, ಪುರೂರವ ಇತ್ಯಾದಿ ಹೆಸರುಗಳು ಕೂಡ ಭಗವದ್ವಾಚಿಯೇ ಆಗಿವೆ. ಮತ್ತು ಇಂಥವರು ಅನೇಕ ಜನ ಅನಂತ ಕಾಲದಿಂದ ಹರಿಶ್ಚಂದ್ರ ಆಗ್ತಾನೆ ಬಂದಿದ್ದಾರೆ, ಪುರೂರವರು ಆಗ್ತಾ ಬಂದಿದ್ದಾರೆ. ಯಾಕೆಂದರೆ ಇವೆಲ್ಲ ಸಾಂಕೇತಿಕವಾಗಿರ್ತಕ್ಕಂಥವುಗಳ ಅರ್ಥವೂ ಕೂಡ ಆಗಿದೆ. ಇದನ್ನು ನಾನು ಶ್ರೀಮದಾಚಾರ್ಯರ ಋಗ್ಭಾಷ್ಯ, ತಾತ್ಪರ್ಯಾದಿ ಗ್ರಂಥಗಳಿಂದ ಈ ರಹಸ್ಯವನ್ನು ತಿಳಿದುಕೊಳ್ಳಿಕ್ಕಾಗ್ತದೆ. ಯಾಕೆಂತಂದರೆ ಈ ಜನರ ಪ್ರವಾಹತಃ ಈ ಅನೇಕ ಪಾತ್ರಗಳು ಬರುವುದು ನಿತ್ಯ ಅಂತಿಕೊಂಡಂತನ್ನೋದು ಭಾಗವತ ಹೇಳ್ತದೆ. ಪ್ರವಾಹತಃ ನಿತ್ಯ ಅಂತಿಕೊಂಡಂತಂದ್ರೆ ಹೇಗೆ? ನಾವು ಕಾಶಿಗೆ ಹೋಗಿ ಬರ್ತೇವೆ, ನಮಸ್ಕಾರ ಮಾಡಿಬಿಡ್ತೇವೆ. 10 ವರ್ಷದ ನಂತರ ನನ್ನ ಮಗನ ಜೊತೆಗೆ ಬರ್ತೇನೆ ಕಾಶಿಗೆ. ಮಗನಿಗೆ ನಾನು ಹೇಳ್ತೇನೆ, ನೋಡಪ್ಪ, ಇದೇ ಗಂಗೆಯಲ್ಲಿ ಇದೇ ನೀರಿನಲ್ಲಿ ನಾನು ಸ್ನಾನ ಮಾಡಿದ್ನು, 10 ವರ್ಷ ಆಯಿತು, ಹಾಗೆ ಅದೇ ರೀತಿ ಆಗದೆ ನೋಡು ಅಂತಕೊಂಡಂತ. ನಾನು ಸ್ನಾನ ಮಾಡಿದ ನೀರು ಅಲ್ಲಿ ಉಳಿದಿತ್ತ? ಹರಿದು 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 ಎಷ್ಟು ಸಲ ಹೋದು. ಆದರೂ ಕೂಡ ಅದೇ ಗಂಗೆ ಅಂತಂತೇವೆ, ಅದೇ ನದಿ ಅಂತಂತೇವೆ. ಹಾಗೆ ಯಾವುದು ಅನಂತ ಹರಿಶ್ಚಂದ್ರ ಆಗಿ ಹೋಗಿದ್ದಾರೆ, ಈ ಹರಿಶ್ಚಂದ್ರ ಅಂತಂತೇವೆ ಅಷ್ಟೇ. ಆದ್ದರಿಂದ ಈ ಹರಿಶ್ಚಂದ್ರ ನಂತರ ವೇದ ಆಗಿದೆ ಅಂತಕೊಂಡಂತನ್ನೋದು ಈ ಯುಕ್ತಿ ಸೇರೋದಿಲ್ಲ. ಯಾಕೆ ಅಂತಕೊಂಡಂತಂದ್ರೆ ವಾಚ ವಿರೂಪಯ ನಿತ್ಯಯ ವಿರೂಪ ನಿತ್ಯಯ ಅಂತನ್ನುವ ಪ್ರಬಲ ಪ್ರಮಾಣ ಈ ಯುಕ್ತಿಗೆ ಯಾವಾಗಲೂ ಬಾಧಕವಾಗ್ತದೆ ಅಂತಕೊಂಡಂತ ಹೇಳಿದ್ದಾರೆ. ಮುಖ್ಯವಾಗಿ ವೇದಗಳಿಗೆ ನಿತ್ಯತ್ವ ಇದೆ, ಅದನ್ನು ಹೇಳೋದಕ್ಕೋಸ್ಕರ ಹೊರಟಿದೆ. ಆದ್ದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಐತಿಹಾಸಿಕ ಪಾತ್ರ ಇದೆ ಅಂತೇಳಿ ವೇದಗಳನ್ನು ಪೌರುಷ ಅಂತ ಹೇಳಿಕ್ಕೆ ಆಗೋದಿಲ್ಲ. ಇನ್ನು ಇಲ್ಲ ರಿಚಾಂಶ ಜಜ್ನಿರೇ ಅಂತ ಹೇಳ್ತಾರಲ್ಲ, ಹುಟ್ಟಿದೆ ಅಂತಂತಾರೆ. ಅದಕ್ಕೆ ನಮ್ಗೆ ಯಾಕೋ ಭಾಳ ಸಂಶಯ ಇದೆ. ಸರಿ, ಹುಟ್ಟಿದೆ ಅಂತಿಕೊಂಡಂತಂದ ಕ್ಷಣಕ್ಕೇನೆ ಹೊಸದಾಗಿ ಹುಟ್ಟಿದೆ ಅಂತಂತೀರಾ? ಹಾಗಿದ್ರೆ ಉತ್ತಮವಾದ ಜೀವ ನಮ್ಮ ಮನೆಯಲ್ಲಿ ಹುಟ್ಟಿ ಬಂದ ಅಂತಂತೆ. ಉತ್ತಮವಾದ ಜೀವ ನನ್ನ ಮೊಮ್ಮಗನಾಗಿ ಹುಟ್ಟಿ ಬಂದ ಅಂತ. ಏನು ಜೀವನಿಗೆ ಹುಟ್ಟಿದೆಯಾ? ಜೀವನಿಗೆ ಹುಟ್ಟಿಲ್ಲ, ಇನ್ನೊಂದು ಶರೀರ ತಗೊಂಡು ಬಂದಿದ್ದಾನೆ ಅಂತ ಅರ್ಥ ಅಷ್ಟೇ. ಅವನೇ ಜೀವ. ಆದ್ದರಿಂದ ಜೀವನು ಹುಟ್ಟಿದನು. ಹೇಳಪ್ಪ, ಸೂರ್ಯ ಹುಟ್ಟ್ಯಾನ, ಏಳು ಹುಟ್ಟಿದ್ದಾನೆ, ಸೂರ್ಯ ಹುಟ್ಟಿದ್ದಾನೆ, ಹೇಳಪ್ಪ ಹೇಳು. ಮಗನನ್ನು ಎಬ್ಬಿಸ್ತೇವೆ. ಇನ್ನು ಸೂರ್ಯ ಹುಟ್ಟಿದ್ನೆ. ಅದೇ ಸೂರ್ಯ ಪೃಥ್ವಿ ತಿರುಗ್ತಾ ಇರುವಾಗ ಈಗ ಮತ್ತೆ ಪುನಃ ಸೂರ್ಯನ ಕಡೆಗೆ ನಮ್ಮ ಸೂರ್ಯನ ಕಡೆಗೆ ಮುಖ ಬಂದಿದೆ. ಆದ್ದರಿಂದ ಸೂರ್ಯ ಹುಟ್ಟಿದ್ದಾನೆ ಅಂತ ತಿಳ್ಕೊಂಡಂತೆ. ಹೇಗೆ ಸೂರ್ಯ ಹುಟ್ಟಿದ್ದು, ಜೀವ ಹುಟ್ಟಿದ್ದು ಕೂಡ ಇದು ಅಭಿವ್ಯಕ್ತಿ ಅಂತಿಕೊಂಡಂತನ್ನುವ ಅರ್ಥದಲ್ಲಿದೆಯೋ, ಅದೇ ರೀತಿಯಾಗಿ ವೇದದ ಉತ್ಪತ್ತಿಯು ಕೂಡ ಇದನ್ನು ಅಭಿವ್ಯಕ್ತಿ ಅಂತ ಹೇಳಿ ಇಟ್ಕೊಳ್ಬೇಕು ಅಂತಿಕೊಂಡು ತಂದಿದ್ದಾರೆ. ಆದ್ದರಿಂದಾಗಿ ನಚ ನಿತ್ಯತ್ವೇ ಶ್ರುತಿರ್ವೇದ ಇತ್ಯಾದಿ
ವಿಶೇಷ ಶಬ್ದ ಉಪಪದ್ಯತೆ. ಒಂದು ವೇಳೆ ಅತಃ ಶ್ರುತಿತ್ವಮೇತಾಸಾಂ ಅಂತೇಳಿ ಬ್ರಹ್ಮಾಂಡ ಪುರಾಣದ ವಚನ ಬಂದಿತ್ತಲ್ಲ, ಅದನ್ನು ನೆನಪಿಟ್ಕೊಳ್ಳಿ. ಅತಃ ಶ್ರುತಿತ್ವಮೇತಾಸಾಂ ಅಂತನ್ನುವ ಕ್ರಮದಲ್ಲಿ ಇದು ಬೆಳೆದು ಬಂದಿರತಕ್ಕಂಥದ್ದು. ಯದುಕ್ತಂ ತದುಪಲಕ್ಷಣಂ ಪರಮಭಿಪ್ರಾಯಣ ವ್ಯಾಚಷ್ಟೇ ಅನಿತ್ಯತ್ವೇ. ಇದಕ್ಕೆ ಮೊದಲು ಉತ್ತರ ಕೊಟ್ಟಿದ್ದಾರೆ, ಈಗ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತನ್ನೋ ಕ್ರಮದಲ್ಲಿ ಹೇಳಿದ್ದಾರೆ. ಒಂದು ವೇಳೆ ವೇದಗಳು ಅನಿತ್ಯವಾಗಿದ್ದರೆ ಅವುಗಳಿಗೆ ಶ್ರುತಿ ಅಂತಿಕೊಂಡಂತನೂ ಹೆಸರು ಬರುತ್ತಿರಲಿಲ್ಲ. ಶ್ರುತಿ ಶಬ್ದ ವೇದಗಳಲ್ಲಿ ಮಾತ್ರ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಶ್ರುತಿ ಶಬ್ದಕ್ಕೆ ಏನು ಅಂತಿಕೊಂಡಂತ ಅರ್ಥ ಏನು ಅಂತಂದರೆ ಸತ್ತ ಅಂತ ಅರ್ಥ. ಸತ್ತ ಅಂತಿಕೊಂಡಂದ್ರೆ ಇದೆ ಅಂತ ಅರ್ಥ. ಇದೆ ಅಂತಿಕೊಂಡ ಅರ್ಥ ಅಂತಿಕೊಂಡಂತಂದಾಕ್ಷಣಕ್ಕೇನೆ ಇಲ್ಲೊಂದು ಸಂಶಯ ನಮಗೆ ಬರ್ತದೆ. ಏನು ಸಂಶಯ ಬರ್ತದೆ ಅಂತಿಕೊಂಡಂತಂದ್ರೆ, ವೇದ ಶಬ್ದ ಇದು ವಿದ ಧಾತುವಿನಿಂದ ತಯಾರಾಗಿದೆ. ವಿತ್ ಅಂದರೆ ಸತ್ ಅಂತ ಅರ್ಥ. ಸತ್ ಅಂದರೆ ಇರುವಿಕೆ ಅಂತ ಅರ್ಥ. ಸತ್ ಅಂತ ಇರುವಿಕೆ ಅಂತಂದ ಕಣಕ್ಕೇನೆ ಅನಿತ್ಯವಾದ ನಮ್ಮ ಇರುವಿಕೆಯೂ ಕಡೆ ಇದೆಯಲ್ಲ. ಪೌರುಷೇಯವಾದ ಪುರಾಣಗಳ ಇರುವಿಕೆಯೂ ಕೂಡ ಇದೆ. ಆದ್ದರಿಂದಾಗಿ ವೇದ ಅಂತಕೊಂಡಂತನ್ನೋದು ನಮಗೂ ಯಾಕೆ ಲಾಗೂ ಆಗಬಾರ್ದು ಅಂತನ್ನುವ ಪ್ರಶ್ನೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಟೀಕಾಕೃತವಾದ ಉತ್ತರ ಕೊಡ್ತಾರೆ. ನೋಡಪ್ಪ, ಇವೆ ಅಂತ ಅನ್ನೋದಕ್ಕೋಸ್ಕರ ಎಲ್ಲ ಕಡೆಯಲ್ಲಿ ಒಂದೇ ಅರ್ಥ ಆಗಬೇಕು ಅಂತ ಕಾಣ್ತಿಲ್ಲ. ಭಗವಾನ್ ಭವತಿ ಭೂಸತ್ತಾಯ, ಭಗವಂತನು ಇದ್ದಾನೆ. ಮಮ ಗೃಹಂ ಭವತಿ, ನನ್ನ ಮನೆಯೂ ಇದೆ, ಮನೆಯ ಅಸ್ತಿತ್ವ ಇದೆ. ಎರಡು ಒಂದೇ ಆಗ್ತದೆ. ಭಗವಂತ ಅನಾದಿ ನಿತ್ಯ, ನನ್ನ ಮನೆ ಕೆಲವು ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಿದೆ ಅಷ್ಟೇ. ಆದ್ದರಿಂದಾಗಿ ಒಂದೇ ಶಬ್ದ ಅನೇಕ ಕಡೆಯಲ್ಲಿ ಉಪಯೋಗಿಸಿದರೂ ಕೂಡ, ಒಂದೇ ಶಬ್ದವನ್ನು ಮತ್ತೊಂದು ಕಡೆಯಲ್ಲಿ ವ್ಯಕ್ತಿ ವ್ಯವಹರಿಸಿದ್ರು, ಸಮಾನ ವ್ಯವಹರಿಸಿದ್ರು ಕೂಡ ಅಲ್ಲಿಯ ಸಂದರ್ಭಾನುಸಾರವಾಗಿ ಅವುಗಳನ್ನು ತೆಗೆದುಕೊಳ್ಬೇಕು. ವೇದಗಳ ಅಸ್ತಿತ್ವ ಅನಾದಿ ಕಾಲದಿಂದ, ನಮ್ಮ ಅಸ್ತಿತ್ವ ಈ ಕಾಲದಿಂದ, ವರ್ತಮಾನ ಕಾಲದಿಂದ, ಪುರಾಣಾದಿ ಕಾಲದ ಅಸ್ತಿತ್ವ ಮಧ್ಯಕಾಲದಿಂದ, ಅವು ಕೂಡ ಪ್ರವಾಹತ ನಿತ್ಯದಿಂದ ಮೊದಲಿಂದ ಕೂಡ ಇವೆ. ಆದರೆ ಪುನಃ ರಚಿಸಲ್ಪಡುತ್ತವೆ. ಆದ್ದರಿಂದಾಗಿ ಮಧ್ಯದಲ್ಲಿ ಅಂತ ಇಟ್ಕೊಂಡಿದ್ದೇವೆ. ಒಂದು ಪ್ರವಚನ ನಡೆದಿತ್ತು. 100 ಜನ ಸೇರಿದರು. ಅಷ್ಟಲ್ಲಿ ಒಂದು ಹಾವು ಬಂತು. ಯಾವ್ದು ಹಾವು ಅಂತ ಅದು ಓಡ್ಲಿಕ್ಕೆ ಚಾಲು ಮಾಡಿದ್ರು. ಹಾದು ಸರ್ಕೊಂದು ಪ್ರವಚನಕಾರ ಹತ್ರ ಬರ್ಲಿಕ್ಕೆ ಚಾಲು ಆಯಿತು. ಆಗ ಒಬ್ಬ ವ್ಯಕ್ತಿ ಮುಂದೆ ಒಂದು ಹಾವನ್ನು ಹೊಡಿತಾನೆ. ಹೊಡೆದ ಕ್ಷಣಕ್ಕೆ ಏನು ಮಾಡ್ತದೆ, ಎತ್ತದ ಮೇಲೆ ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಆಗ ಪ್ರವಚನಕ್ಕೆ ಹೇಳ್ತಾರೆ, ನೋಡ್ರಿ ಇವನೇ ಒಬ್ಬ ಖರೆ ಗಂಡಸು ಅಂತ ಕೊಂಡಂತೆ, ಈ ವ್ಯಕ್ತಿ ಇವನೇ ಖರೆ ಗಂಡಸು ಅಂತ ಕೊಂಡಂತೆ. ಏನು ಹಾಗಾದರೆ ಆ ಪ್ರವಚನದಲ್ಲಿರ್ತಕ್ಕಂಥ ಎಲ್ಲ ಗಂಡಸರಲ್ಲೇನು? ಅಲ್ಲಿ ಗಂಡಸು ಅಂತ ಅನ್ನೋ ಅರ್ಥ ಧೈರ್ಯವಂತ ಅಂತ ಅರ್ಥ ಅಷ್ಟೇ. ಇಲ್ಲಿದ್ರೆ ಉಳಿದವರ ಸಿಟ್ಟಾಗಿ ಹೋಗ್ಬೇಕು. ಆಚಾರ್ಯ ನಮಗೆಲ್ಲನೂ ಗಂಡಸು ಅಂತಂದಿಲ್ಲ, ಈ ಕಡೆ ಗಂಡಸು ಅಲ್ಲ ಹೆಂಗಸು ಅಲ್ಲ ನಪುಸುಕ ಅಂತ ಅಂದಾಗಾಯಿತು ಅಂತೇಳಿ. ಅಲ್ಲಿ ಗಂಡಸು ಅಂತ ಅನ್ನೋ ಶಬ್ದ ಧೈರ್ಯವಾನ್ ಅಂತ ಹೇಳ್ತಾರೆ.
ಇವಳೇ ನೋಡ್ರಿ ಸಾವಿತ್ರಿ ಖರೆ ಪತಿವ್ರತೆ, ಸತ್ಯವಾದ ಪತಿವ್ರತೆ ಇವಳೆ. ಹಾಗಾದ್ರೆ ಜಗತ್ತಿನಲ್ಲಿ ಪತಿವ್ರತೆ ಬೇರೆ ಯಾರು ಇಲ್ಲೇನ? ಈ ಸತ್ಯವಾದ ಸಾವಿತ್ರಿ ಬಿಡಿ, ಬ್ರಹ್ಮಪತ್ನಿ ಸರಸ್ವತಿ ಭಾರತೀಯವರು ಪತಿವ್ರತೆಯರಲ್ಲೇನು? ಆದರೆ ಈ ಸಂದರ್ಭದಲ್ಲಿ ಎತ್ತು ಹೇಳಬೇಕಾಗಿದೆ, ಅದಕ್ಕೋಸ್ಕರ ಆ ರೀತಿಯಾಗಿ ವಿಧ ಅಂತಿಕೊಂಡಂತ ಅನ್ನೋದು, ವಿಧ ಜ್ಞಾನಿ ಅಂತಿಕೊಂಡು ಜ್ಞಾನದಾಯಕ ಅಂತ ಅನ್ನೋದಕ್ಕೋಸ್ಕರ ಪುರಾಣನೂ ಜ್ಞಾನದಾಯಕ, ನನ್ನ ಪ್ರವಚನವೂ ಜ್ಞಾನದಾಯಕ. ಆದರೆ ಅದು ಸಮಾನಾರ್ಥ ಬರೋದಿಲ್ಲ. ಅನಾದಿ ಕಾಲದಿಂದ ಜ್ಞಾನದಾಯಕ ವೇದಗಳಿಗೆ, ಅನಾದಿ ಕಾಲದಿಂದ ಅಸ್ತಿತ್ವ ವೇದಗಳಿಗೆ. ಇದನ್ನು ನಾವು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಇಟ್ಟುಕೊಳ್ಬೇಕು ಅಂತ ಹೇಳಿದ್ದಾರೆ. ವೇದ ಶಬ್ದಶ್ಯ ಸತ್ತಾರ್ಥತ್ವಾತ್ ವಿಧೇಹೇ ಪಚಾದ್ಯಚೀಕೃತೆ ಸತ್ತಾಚ ಸರ್ವಸಾಧಾರಣ ಸಾರಣೆ. ಸತ್ತ ಅಂತ ಅನ್ನೋದು ಸರ್ವಸಾಧಾರಣ, ಅದು ಅಸಾಧಾರಣೇನ ಉಪದೇಶ ಭವಂತೆ. ಕೆಲವು ವಿಶಿಷ್ಟಗಳಲ್ಲಿ ಅವರಿಗೇ ಮಾತ್ರ ಆ ವಸ್ತು ಕರೆಯಲ್ಪಡ್ತದೆ. ಇದಕ್ಕೆ ಅನ್ಯ ವ್ಯಾವರ್ತಕ ಅಂತಿಕೊಂಡಂತ ಇನ್ನೊಂದು ಹೆಸರು. ಪಂಕಜ ಅಂದಾಕ್ಷಣಕ್ಕೆ ನಿಮಗೇನು ಅರ್ಥ ಆಗ್ತದೆ? ತಾವರೆ, ಕಮಲ, ಅಲ್ಲ? ಅಂದಾಕ್ಷಣಕ್ಕೇನೆ ಅದನ್ನು ಬಿಡಿಸಿ ನೋಡೋಣ. ಪಂಕೆ ಜಾಯತೆ ಇತಿ ಪಂಕಜ, ಕೆಸರಿನಲ್ಲಿ ಹುಟ್ಟಿ ಮೇಲೆ ಬಂದಿದೆ. ಕೆಸರಿನಲ್ಲಿ ಕಪ್ಪೆಗಳು ಹುಟ್ಟಿವೆ, ಕೆಸರಿನಲ್ಲಿ ಕ್ರಿಮಿಗಳು ಹುಟ್ಟಿವೆ, ಕೆಸರಿನಲ್ಲಿ ಮತ್ತು ಅನೇಕ ಕೀಟಗಳು ಹುಟ್ಟಿವೆ. ಅವುಗಳಿಗೂ ಕೂಡ ಪಂಕಜ ಅಂತಂತೀವೇನು? ಹೌದು, ಅವನು ಪಂಕಜ, ಇವನು ಪಂಕಜ, ಇವನು ಪಂಕಜ, ಇವನು ಪಂಕಜ, ಎಲ್ಲೂ ಪಂಕಜಗಳೇ. ಆದರೆ ಪಂಕಜ ಅಂತ ಕೊಂಡಂತನ್ನೋದು ಕೇವಲ ಕಮಲದಲ್ಲಿ ಮಾತ್ರ ಯೋಗವಿದ್ರೂ ಕೂಡ ಯೋಗ ರೂಢವಾಗಿದೆ. ಉಪದೇಶ ಭವಂತಿ ಅಂತ ತಿಳ್ಕೊಂಡಂತ ಅನ್ನೋದು ಇಟ್ಕೊಳ್ಬೇಕು. ಈಗ ವೇದಕ್ಕೆ ಅಮ್ನಾಯ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಯಾಕೆ ಅಮ್ನಾಯ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ? ನ ಅಂದರೆ ಅಭ್ಯಾಸ, ಆಮ್ನಾಯ ಅಂತ ತಿಳ್ಕೊಂಡಂತಂದ್ರೆ ಅಭ್ಯಾಸಕ್ಕೆ ಪುನಃ ಪುನಃ ಓದೋದಕ್ಕೋಸ್ಕರ ಯಾವುದು ವಿಷಯವಾಗಿದ್ದು ಅದು ಆಮ್ನಾಯ ಶಬ್ದ. ವೇದ ಒಂದೇ ಆಮ್ನಾಯನ. ಶ್ರೀ ವೈಷ್ಣವರಲ್ಲಿ ಪೂರ್ವಾಮ್ನಾಯ, ತಮಿಳಾಮ್ನಾಯ ಅಂತ ತಿಳ್ಕೊಂಡಂತೆ ತಮ್ಮ ಸಾಹಿತ್ಯಕ್ಕೆ ಕರೀತಾರೆ. ಅಭ್ಯಾಸಕ್ಕೆ ವಿಷಯವಾದದ್ದು ಕೇವಲ ಮಾತ್ರ ವೇದಕ್ಕೆ ಮಾತ್ರ ನಿಯಮ ಏನು ಅಂತನ್ನೋ ಪ್ರಶ್ನೆ ಬಂದರೆ ಅಸಾಧಾರಣ್ಯೇನ ಉಪದೇಶ ಭವಂತಿ ಅಂತನ್ನೋ ನಿಯಮ ಎಲ್ಲ ಕಡೆ ಲಾಗು ಮಾಡಬೇಕು. ಶ್ರುತಿ ಶಬ್ದ ನಮ್ಮ ಪ್ರವಚನಕ್ಕೂ ಲಾಗು ಆಗ್ತದೆ, ಪರಮಾತ್ಮನು ಕ್ರಿಸ್ಟಿಯಾದಲ್ಲಿ ಕೊಟ್ಟ ವೇದಗಳಿಗೂ ಲಾಗು ಆಗ್ತದೆ. ಆದರೆ ಆ ಶಬ್ದ ಪ್ರಸಿದ್ಧವಾದದ್ದು ವೇದದಲ್ಲೇ ಮಾತ್ರ. ವೇದ ಅಂತನ್ನೋ ಶಬ್ದ ಇದು ಇದೇ ಅಥವಾ ಜ್ಞಾನ ವಾಚ್ಯ ಅಂತಿಕೊಂಡಂತ ಅನ್ನೋದು ವೇದದಲ್ಲಿಯೇ ಮಾತ್ರ ಉಚ್ಚಿಸಲ್ಪಡ್ತದೆ. ಆಮ್ನಾಯನು ಕೂಡ ಅದಕ್ಕೆ ಮಾತ್ರ ಉಚ್ಚಿಸಲ್ಪಡ್ತದೆ. ಕೆಲವು ಶಬ್ದ ಕೆಲವಲ್ಲಿ ಅವಲ್ಲೇ ಯೋಗ ಇದ್ರೂ ಕೂಡ ಯೋಗ ರೂಢವಾಗಿ ಒಂದೇ ಕಡೆಗೆ ರೂಢವಾಗಿರ್ತದೆ, ಪಂಕಜ ಇದ್ದಂತೆ. ಆದ್ದರಿಂದಾಗಿ ಶ್ರುತಿತ್ವ, ವೇದತ್ವ, ಆಮ್ನಾಯತ್ವ ಇವರಲ್ಲಿ ಮಾತ್ರ ಹೇಳಲ್ಪಡುತ್ತದೆ ಅಸಾಧಾರಣ್ಯ ವ್ಯಪದೇಶದಿಂದ. ಆದ್ದರಿಂದಾಗಿ ನಮ್ಮದು ಶ್ರುತಿ, ನಮ್ಮದು ಇದು, ನಮಗೆ ಯಾಕೆ ಅದು, ಇದನ್ನು ಕೂಡ ಅಪೂರ್ಣತೆ ಅನ್ನಬಾರ್ದು. ಇವೆಲ್ಲ ಪ್ರಶ್ನೆಗಳು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಅಂತ ತಿಳ್ಕೊಂಡಂಥ ವಿಚಾರವನ್ನು ನಚ ಅನಿತ್ಯತ್ವೇ ಶ್ರುತಿರ್ವೇದ ಇತ್ಯಾದಿ ವಿಶೇಷ ಶಬ್ದ ಉಪಪದ್ಯತೆ ಅಂತನ್ನೋ ವಾಕ್ಯಕ್ಕೆ ಇಷ್ಟೆಲ್ಲ ವಿಚಾರಗಳನ್ನು ಟೀಕಾಕೃತ್ಪಾದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತು ವೇದದ ಬಗ್ಗೆ ಶ್ರೀಮದಾಚಾರ್ಯರು ಮತ್ತೇನು ಹೊಸ ವಿಚಾರವನ್ನು ಕೊಡ್ತಾರೆ ಅನ್ನೋ ನೋಡೋಣ. ಇದರರ್ಥ ಇವತ್ತು ನಾವು ತಿಳಿದುಕೊಂಡದ್ದೇನು ಅಂತ ತಿಳ್ಕೊಂಡಂತಂದರೆ, ವೇದಗಳ ಉತ್ಪತ್ತಿ ಅಂತ ತಿಳ್ಕೊಂಡಂತಂದರೆ ಅಭಿವ್ಯಕ್ತಿ. ವೇದಗಳಲ್ಲಿ ಬಂದಿರತಕ್ಕಂತಹ ಐತಿಹಾಸಿಕ ಪುರುಷರ
ಶಬ್ದಗಳಲ್ಲೂ ಭಗವದ್ವಾಚಿ ಅವು ಅಂತ ಅನೇಕ ಸಲ ಅಂಥವರು ಹುಟ್ಟಿ ಬಂದಿದ್ದಾರೆ. ಆದ್ದರಿಂದಾಗಿ ಈ ಹರಿಶ್ಚಂದ್ರ ನಂತರವೇ ವೇದ ಬಂದಿದೆ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಶ್ರುತಿ, ವೇದ, ಆಮ್ನಾಯ ಇತ್ಯಾದಿ ಪದಗಳು ಬೇರೆ ಕಡೆಗೆ ಇದ್ದರೂ ಕೂಡ ಅಸಾಧಾರಣ್ಯೇನ ಉಪದೇಶ ಭವಂತಿ ಅಂತಕ್ಕಂಥ ಒಂದು ನಿಯಮದಿಂದ ಅವು ಕೇವಲ ವೇದವನ್ನೇ ಅಪೌರುಷೆಯಾದ ವೇದದ ವಿಚಾರವನ್ನೇ ಹೇಳೋದಕ್ಕೋಸ್ಕರ ಈ ಶಬ್ದಗಳು ಉಪಯೋಗಿಸಲ್ಪಡ್ತವೆ ಅನ್ನೋದನ್ನು ನಾವು ಸ್ಪಷ್ಟವಾದ ವಿಶೇಷವಾದ ರೀತಿಯಲ್ಲಿ ತಿಳಿದುಕೊಳ್ಬೇಕು. ಅಷ್ಟೇ ಅಲ್ಲ, ಆಮ್ನಾಯ ಶಬ್ದಕ್ಕೆ ಮಹಾವರಾಹ ಪುರಾಣದ ಒಂದು ಉದಾಹರಣೆಯನ್ನು ಕೊಟ್ಟು ಶ್ರೀಮದಾಚಾರ್ಯರು ಮತ್ತೆ ತಿಳಿಸುವವರಿದ್ದಾರೆ. ಈಗಾಗಲೇ ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ಆಗಿದ್ದರಿಂದಾಗಿ ವಿಷ್ಣು ತತ್ವನಿರ್ಣಯದ ನಂತರ ನಾವು ಭೀಮಸೇನದೇವರ ಪಾತ್ರದ ಕಡೆಗೆ ನಾವು ಬರೋಣ. ಭೀಮಸೇನದೇವರ ಪಾತ್ರ ವಿಚಾರ ಮಾಡಿದಷ್ಟು ವಿಸ್ತಾರ ಅತಿ ವಿಸ್ತಾರವಾಗಿದೆ. ಅದನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. 4 ದಿನಗಳಿಂದ ಭೀಮಸೇನ ದೇವರು ಪಾದಸೇವನಂ ಅನ್ನುವ ಭಕ್ತಿಯ ಪ್ರತಿರೂಪನು ಅಂತ ಅನ್ನೋದನ್ನು ವಿವರಣೆ ಮಾಡಿದ್ದನ್ನು ನೀವು ನೋಡಿದ್ದೀರಿ. ಇನ್ನು ಭಕ್ತಿಯ ಉನ್ನತಿಗೆ, ಭಕ್ತಿಯ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಬೆಳವಣಿಗೆಗೆ ಇನ್ನೊಂದು ರೀತಿಯಾದ ಒಂದು ಕ್ರಮ ಇದೆ, ಅರ್ಚನಂ. ಅರ್ಚನ ಸ್ಟೆಪ್ ಬೈ ಸ್ಟೆಪ್ ಕ್ರಮವಾಗಿ ಬಂದಿದ್ದೇವಲ್ಲ. ಮೊದಲು ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡಿದೆವು. ಆ ಮಹಿಮೆಗಳೆಲ್ಲ ಗೊತ್ತಾಯಿತು, ಆನಂದವಾಯಿತು. ಅದನ್ನು ಇನ್ನೊಬ್ಬರಿಗೆ ಹೇಳಿದೆವು. ಶ್ರವಣಂ ಕೀರ್ತನಂ. ಆ ನಂತರ ಕೀರ್ತನ ಮಾಡಿದ ಕ್ಷಣಕ್ಕೇನೆ ವಿಷಯ ಪಕ್ಕಾಯಿತು. ಪುನಃ ಸ್ಮರಣೆ ಮಾಡ್ತಾ ಇದ್ದೆವು. ಆದ್ದರಿಂದಾಗಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ಆನಂತರ ಗುರುಗಳ ಸೇವೆ ಮಾಡಿ ಗುರುಗಳಿಂದ ಇನ್ನೂ ವಿಶೇಷವಾದಂತಹ ಆ ಪರಮಾತ್ಮನ ಪಾದ ಸೇವನ, ಪರಮಾತ್ಮನ ಪಾದರು ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಜ್ಞಾನಿಗಳ ಸೇವಾದಿಂದ. ಯಾಕೆ ಗುರುಪಸಕ್ತಿ ಇಲ್ಲದೆ ಇದ್ದರೆ ಭಗವದ್ ವಿಷಯಕವಾದ ಜ್ಞಾನ ಆಗೋದಿಲ್ಲ. ಗುರುಗಳು ಸಂತುಷ್ಟರಾಗಿ ಜ್ಞಾನ ಕೊಡದೇ ಇದ್ದರೆ ನಮಗೆ ಸಿಕ್ಕೋದಿಲ್ಲ ಅಂತನ್ನೋ ವಿಚಾರವನ್ನು ಇಟ್ಟುಕೊಂಡು ಭೀಮಸೇನ ದೇವರು ಶ್ರೀಕೃಷ್ಣನ ವಿರುದ್ಧ ಹೋಗಲೇ ಇಲ್ಲ ಎಂದಿಗೂ. ಎಂದಿಗೂ ದ್ರೌಪದಿಯು ಕೂಡ ಪರಮಾತ್ಮನ ಇಚ್ಛೆಯ ವಿರುದ್ಧ ಹೋಗಲಿಲ್ಲ. ತನ್ನನ್ನು ಎಳೆದುಕೊಂಡು ಬಂದ ದುಶ್ಯಾಸನ ನೋಡಿದರೆ ಸ್ವಲ್ಪ ಈ ಕಣ್ಣು ನೋಡಿದರೆ ಸುಟ್ಟು ಹೋಗ್ತಿದ್ದ. ಆದರೆ ಭಗವಂತನ ಮನಸ್ಸನ್ನು ಬಲ್ಲವರು ಪರಶುಕ್ಲತ್ರೆಯರು. ಪರಮಾತ್ಮನ ಮನಸ್ಸನ್ನು ಉಳಿದವರಿಗಿಂತ ಚೆನ್ನಾಗಿ ಬಲ್ಲವಳು ಮಹಾಲಕ್ಷ್ಮೀ ದೇವಿ. ಅದಕ್ಕೋಸ್ಕರವೇ ಹೇಳ್ತಾರೆ, ಯಾಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಪರಮಾತ್ಮ ಹೇಗೆ ನಾಟಕ ಮಾಡ್ತಾನೆ ಅವನಿಗೆ ಅನುಸಾರವಾಗಿ ಮಹಾಲಕ್ಷ್ಮೀ ದೇವಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನಟನೆಯನ್ನು ಮಾಡ್ತಾಳೆ. ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ, ದುಷ್ಟರ ವಿನಾಶಕ್ಕೋಸ್ಕರ. ಆನಂದದಿಂದಾಗಿ ಪರಮಾತ್ಮನ ಅರ್ಚನ ಅಂತ ತಿಳ್ಕೊಂಡಂತಂದ್ರೆ ಏನು? ಭಗವಂತ ಅನಂತ ರೂಪಿ, ಅಪ್ರಾಕೃತ ರೂಪಿ, ಪ್ರಾಕೃತ ರೂಪರಹಿತ. ಆದರೆ ಆ ಭಗವಂತನ ಮಹಿಮೆ ಗುರುಗಳಿಂದ ವಿಶೇಷವಾಗಿ ಗೊತ್ತಾಗಿದೆ. ಪರಮಾತ್ಮ ನಮಗೆ ಬಹಳ ಬೇಕಾದವನಾಗಿದ್ದಾನೆ. ಆ ಪರಮಾತ್ಮನನ್ನು
ಸಾಮೀಪ್ಯ ಅನುಭವಿಸಬೇಕು ಅಂತ ತಿಳ್ಕೊಂಡಂತನ್ನುವ ಹಾತೊರೆಯುವಿಕೆ ನನಗೆ ಉಂಟಾಗಿದೆ. ಪರಮಾತ್ಮ ಬಾಪ ಬಾ, ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡು, ಭಗವಂತ ಇಲ್ಲಿ ಬಾರೋ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನನ್ನು ನಾವು ಕರೆಯುವಂಥ ಸ್ಥಿತಿಗೆ ಮುಟ್ಟಿದ್ದೇವೆ. ಪರಮಾತ್ಮನ ಸಾಮೀಪ್ಯದ ನಮ್ಮ ಅಭಿಲಾಷೆ ಅತಿ ತೀವ್ರವಾಗಿದೆ. ಪರಮಾತ್ಮನ ವಿರಹ ನಮಗೆ ತಾಳ್ಲಿಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಅರ್ಚನ. ಪೂಜೆ ಮಾಡಬೇಕು. ಪೂಜೆ ಮಾಡಬೇಕು ಅಂದರೆ ಹೃದಯ ಮಂದಿರ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಬೇಕಾಗಿದ್ದರೆ ಅವನೊಂದು ರೂಪವನ್ನು ಕಣ್ಣೆದುರಿಗೆ ತಂದುಕೊಳ್ಬೇಕು. ಪರಮಾತ್ಮನ ವಿಶಿಷ್ಟ ರೂಪವನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡು ಅಥವಾ ನೆನಪಿರಲಿ ಅಂತ ತಿಳ್ಕೊಂಡು ಅಂತೇಳಿ ಚಿತ್ರದಲ್ಲಿಯೋ ಪ್ರತಿಮೆಯಲ್ಲಿಯೋ ಪಂಚಲೋಹದಲ್ಲಿಯೋ ಅಥವಾ ಶಾಲಿಗ್ರಾಮದ ಶಿಲೆಯಲ್ಲಿಯೋ ಅವನನ್ನು ಕರೆದು ಅವನಿಗೆ ಮಾಡುವ ಷೋಡಶೋಪಚಾರ ವಿಧಾನಗಳಿಗೆ ಅರ್ಚನ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಷೋಡಶೋಪಚಾರ ವಿಧಾನದ ಅರ್ಚನ. ಅರ್ಚನೆ ಬಹಳ ಕಠಿಣವೂ ಹೌದು, ಸುಲಭನೂ ಹೌದು. ಏನ್ರಿ ನಮ್ಗೆ ದೇವರ ಅರ್ಚನೆ ಮಾಡ್ಲಿಕ್ಕೆ ಬರಂಗಿಲ್ಲ ರೀ ಅಂತ ತಿಳ್ಕೊಂಡು ನಾವು ವ್ಯವಹಾರದಲ್ಲಿ ಹೇಳ್ತೇವೆ. ದೇವರ ಅರ್ಚನೆ ಬಹಳ ಸುಲಭ. ಯಾಕೆ ಸುಲಭ? ಸ್ವಲ್ಪ ನಮಗೆ 7-8 ವರ್ಷ ಆದ ನಂತರ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳಿದರು, ನೋಡಪ್ಪ ಮನೆಗೆ ಯಾರು ಬರ್ತಾರೆ ಬಾ ಅಂತ ಕುಣಂತ ಕರೀರಪ್ಪ, ಅವರು ಕೂತ್ಕೊಳ್ಳಿಕ್ಕೆ ಒಂದು ಆಸನ ಕೊಡಿ, ಆ ನಂತರ ದೂರದಿಂದ ಬಂದಿರ್ತಾರೆ ಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡಿ, ಕೈ ತೊಳ್ಕೊಳ್ಳಿಕ್ಕೆ ನೀರು ಕೊಡಿ, ದಣಿದು ಬಂದಿರ್ತಾರೆ ಸ್ವಲ್ಪ ಒಂದು ಉಂಡಿಯೋ ಲಾಡೂನೋ ಅಥವಾ ಬೆಲ್ಲನೋ ತಿನ್ಲಿಕ್ಕೆ ಕೊಡಿ, ಆನಂತರ ಪುನಃ ಕುಡಿಲಿಕ್ಕೆ ನೀರು ಕೊಡಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಬಂದಮೇಲೆ ಆಯಿತು ಊರಿಂದ ಬಂದಿದ್ದೀರಿ, ಶ್ರಮ ಪಟ್ಟಿದ್ದೀರಿ, ಸ್ನಾನಕ್ಕೆ ವ್ಯವಸ್ಥೆ ಆಗಿದೆ, ಹೇಳಪ್ಪ ಬನ್ನಿ ಸ್ನಾನ ಮಾಡಿ ಅಂತಕೊಂಡವ್ರಿಗೆ ಹೇಳಿ ಅವರಿಗೆ ಇಸ್ತ್ರಿ ಮಾಡಿದ ಹೊಸ ಬಟ್ಟೆಯನ್ನು ಕೊಡಿ, ಆನಂತರ ಅವರಿಗೆ ಬೇಕಾದಂಥ ಸುಗಂಧಿತ ದ್ರವ್ಯಗಳನ್ನು ಕೊಡಿ, ಆನಂತರ ಅವರನ್ನು ಪ್ರಕಾಶ ಇದ್ದ ಸ್ಥಳದಲ್ಲಿ ಕೂಡಿಸಿ ಅವ್ರ ಜೊತೆಗೆ ಮಾತನಾಡಿ, ಆನಂತರ ಅವರಿಗೆ ಊಟಕ್ಕೆ ಹೇಳಿ ಅಂತಕೊಂಡಂತೇಳಿ ಊಟಕ್ಕೆ ಬಡಿಸಿ, ಊಟ ಮುಗಿದ ಮೇಲೆಯೂ ಕೂಡ ಕೈ ತೊಳ್ಕೊಳ್ಳಿಕ್ಕೆ ಸೋಪು ಸುಗಂಧಿತವಾಗಿರ್ತಕ್ಕಂಥ ದ್ರವ್ಯ ಕೊಡಿ, ಆನಂತರ ತಾಂಬೂಲ ಕೊಡಿ, ಫಲಗಳನ್ನು ಕೊಡಿ, ಬಂದ್ರಿ ಬಹಳ ಒಳ್ಳೆಯದಾಯಿತು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡಿ, ಆನಂತರ ಅವರಿಗೆ ಮಾಲೆ ಗೀಲೆ ಹಾಕಿ ಸತ್ಕಾರ ಮಾಡಿ, ಇರುವವರೆಗೂ ಅವರನ್ನು ನೋಡಿಕೊಳ್ಳಿ, ಆನಂತರ ಹೋಗಿ ಬರ್ತೇನೆ ಅಂತ ಇದೇ ರೀತಿ ಪುನಃ ಬನ್ನಿ ಅಂತ ತಿಳ್ಕೊಂಡು ಕರೆಯಿರಿ. ಇದೇ ಅರ್ಚನ ವಿಧಾನ, ಷೋಡಶೋಪಚಾರ ವಿಧಾನ ಅಂತ ತಿಳ್ಕೊಂಡಂತೆ. ಉಪಚಾರ 16 ತರಹದ ಉಪಚಾರಗಳು, ಇದಕ್ಕೆ ಅರ್ಚನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದರೆ ನಾವು ಯಾರಿಗೆ ಈ ರೀತಿ ಅರ್ಚನೆ ಮಾಡ್ತೇವೆ? ಯಾರ ಮೇಲೆ ನಮಗೆ ಪ್ರೀತಿ ಇರ್ತದೆ, ಯಾರ ಬಗ್ಗೆ ನಮಗೆ ಆದರ ಇರ್ತದೆ. ಒಬ್ಬ ವ್ಯಕ್ತಿ ಯಾವಾಗ ನಾನು ನೋಡಿದಾಗಲೂ ಬೈತಿರ್ತಾನೆ, ಮನೆಗೆ ಬಂದಾಗ ಬರಿ ಅಂತಕೊಂಡಂತೆ ಒಳಗೆ ಹೋಗ್ಬಿಡ್ತೇವೆ. ಅಮ್ಮಗೆ ಹೇಳ್ತಾ ಹೋಗಿ ನೋಡ್ಕೋ. ಆದರೆ ಪರಮಾತ್ಮ ನಮಗೆ ಬೇಕಾದವನಾಗಿದ್ದಾನೆ. ಯಾಕೆ? ಶ್ರವಣ, ಕೀರ್ತನ, ಸ್ಮರಣ, ಗುರುಗಳಿಂದ ವಿಶೇಷ ತಿಳುವಳಿಕೆಯಿಂದ ಆ ಪರಮಾತ್ಮ ನಮಗೆ ಎಷ್ಟು ಉಪಕಾರಕನಾಗಿದ್ದಾನೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಇದು ವ್ಯಾವಹಾರಿಕವಾದ ಅರ್ಚನೆ ಆಯಿತು.
ನಿಜವಾದ ಅರ್ಚನೆ ಯಾವುದು, ನಿಜವಾದ ಧರ್ಮ, ನಿಜವಾದ ಪ್ರೊಸೀಜರ್ ಯಾವುದು? ನಮಗೆ ಆಚಾರ್ಯರು ಭಾಗವತ್ ತಾತ್ಪರ್ಯದಲ್ಲಿ ನಮಗೆ ಕಲಿಸಿಕೊಡ್ತಾರೆ. ಆಚಾರ್ಯ ನಮಗೆ ಹೇಳ್ತಾರೆ, ನೋಡಪ್ಪ, ಪರಮಾತ್ಮನ ಅರ್ಚನಾ ಅಂತ ತಿಳ್ಕೊಂಡಂತಂದರೆ ಸ್ವವಿಹಿತ ವೃತ್ಯ ಭಕ್ತ್ಯ, ಸ್ವಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಂ ಪೂಜಾ ಅರ್ಚನ, ಇದೇ ಪರಮೋಧರ್ಮ. ಭಗವಂತನನ್ನು ಸ್ವವಿಹಿತವಾಗಿರ್ತಕ್ಕಂಥ ಕರ್ತವ್ಯಗಳ ಮಾಡುವಿಕೆಯ ಮುಖಾಂತರ ನೀನು ಹೇಳಿದಂತೆ ನಡೆದಿದ್ದೇನೆ ಪರಮಾತ್ಮ, ಅನುಗ್ರಹ ಮಾಡು ಅಂತ ತಿಳ್ಕೊಂಡಂತೇಳಿ ಆ ಪರಮಾತ್ಮನಿಗೆ ಸ್ವವಿಹಿತ ವೃತ್ಯ ಭಕ್ತಿ. ಯಾಕೆ ಅವನು ಹೇಳಿದ್ದು ನಾವು ಕೇಳಬೇಕಾಗಿದೆ? ಅವನಲ್ಲಿ ಪ್ರೀತಿ ಇದೆ ನಮಗೆ. ಆ ಪ್ರೀತಿ ಅವನು ಹೇಳಿದ್ದೆಲ್ಲವನ್ನೂ ಮಾಡಲಿಕ್ಕೆ ನಮ್ಗೆ ತಯಾರಾಗ್ತದೆ. ನನಗೊಬ್ಬರ ಮೇಲೆ ಪ್ರೀತಿ ಇದೆ ಅಂತ ತಿಳ್ಕೊಂಡಂತಂದರೆ ಅವರಿಗೆ ಬೇಕಾದ ಅನುಕೂಲತೆ ನಾನು ಮಾಡಿಕೊಡ್ತೇನೆ. ನಿಮ್ಮಲ್ಲಿ ಭಾಳ ಪ್ರೀತಿ ಅದರಿ, ಆದ್ರೆ ಯಜಮಾನ್ರಿ ನೀವನ್ನು ಭಾಳ ಪ್ರೀತಿ ಮಾಡ್ತೇನೆ ರೀ, ಅಡುಗೆ ಮಾಡ್ಲಿಕ್ಕೆ ನನಗೆ ಹೇಳಬೇಡ್ರಿ, ನೀರು ತಂದುಕೊಡಂತ ಅನ್ಬೇಡ್ರಿ. ಪ್ರೀತಿನ ಇದು? ಹೆಂಡ್ತೀನಿ ನೀನು ಭಾಳ ಪ್ರೀತಿ ಮಾಡ್ತೀನಿ ನಿನಗೆ, ಆದರೆ ನಾನು ಇನ್ನೊಬ್ಬರ ಮನೆಗೆ ಹೋಗಿರ್ತೀನಿ, ಯಾವಾಗಾರ ಒಮ್ಮೆ ಬರ್ತೀನಿ ಅಂತಂದ್ರೆ ಪ್ರೀತಿ ಏನದು? ಪ್ರೀತಿ ಎಂದಿಗೂ ಒಂದು ಕ್ಷಣವೂ ವಿರಹವನ್ನು ಸಹಿಸೋದಿಲ್ಲ. ಅದಕ್ಕೋಸ್ಕರ ಒಬ್ಬ ಹಿಂದಿ ಕವಿ ಹೇಳಿದ್ದಾನೆ, ಪ್ರೇಮ್ ಸಬ್ ಕುಚ್ ಸಹ ಸಕ್ತಾ ಹೈ ಲೇಕಿನ್ ವಿರಹ ನಹಿ ಸಹ ಸಕ್ತಾ. ಪ್ರೀತಿ ಎಲ್ಲ ರೀತಿಯಾದ ತ್ಯಾಗಕ್ಕೂ ತಯಾರಾಗ್ತದೆ, ಆದರೆ ವಿರಹಕ್ಕೆ ತಯಾರಾಗುವುದಿಲ್ಲ. ಗಂಡನನ್ನು ಸಂತೋಷಪಡಿಸೋದಕ್ಕೋಸ್ಕರ ಹೆಂಡತಿ ಹಗಲು ರಾತ್ರಿ ದುಡಿತಾ ಇರ್ತಾಳೆ, ಗಂಡನ ಮಕ್ಕಳನ್ನು ಯೋಗಕ್ಷೇಮ ನೋಡ್ಕೊಳ್ಬೇಕು ಅಂತೇಳಿ. ಹೆಂಡತಿಗೆ ತ್ರಾಸಾಗಬಾರ್ದು ಅಂತೇಳಿ ಗಂಡನೂ ಕೂಡ ಎಲ್ಲ ರೀತಿಯಿಂದ ಪರಿಶ್ರಮ ಮಾಡ್ತಾ ಇರ್ತಾನೆ. ಯಾಕೆ? ಪ್ರೀತಿ ಇದು ಒನ್ ಲೈನ್ ಇರೋದಿಲ್ಲ, ಒನ್ ಸೈಡೆಡ್ ಇರೋದಿಲ್ಲ, ಎರಡೂ ಸೈಡೆಡ್ ಇರ್ತದೆ. ಪರಮಾತ್ಮನ ಪ್ರೀತಿ ಅಂತ ಯಾವಾಗಲೂ ಎರಡು ಸೈಡೆಡ್. ಪರಮಾತ್ಮ ಯಾವಾಗಲೂ ಪ್ರೀತಿಯ ಪ್ರವಾಹ ಹರಿಸ್ತಾ ಇರ್ತಾನೆ. ಕೇವಲ ಅದರಲ್ಲಿ ಮಿಂದು ನಮ್ಮನ್ನು ಪವಿತ್ರವಾಗಿ ಮಾಡಿಕೊಳ್ಳೋದಷ್ಟು ಬಾಕಿ ಇದೆ ಅಷ್ಟೆ. ಇನ್ನು ಪರಮಾತ್ಮನ ಪೂಜೆ, ಅಭಿಷೇಕಾದಿಗಳನ್ನು ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ, ನೈವೇದ್ಯ ತೋರಿಸ್ತೀವಿ, ಇರಲಿ, ಮಾಡಲೇಬೇಕು. ಆದರೆ ಇದೇ ಶ್ರೇಷ್ಠ ಪೂಜೆ ಅಲ್ಲ. ಶ್ರೇಷ್ಠ ಪೂಜೆ, ನಾನು ಬ್ರಾಹ್ಮಣ, ಅಧ್ಯಯನ ಮಾಡ್ತೇನೆ, ಅಧ್ಯಾಪನ ಮಾಡ್ತೇನೆ, ಯಜ್ಞ ಮಾಡ್ತೇನೆ, ಯಜ್ಞ ಮಾಡಿಸ್ತೇನೆ, ದಾನ ಕೊಡ್ತೇನೆ, ದಾನ ತೆಗೆದುಕೊಳ್ತೇನೆ, ನಾನು ಅಪವಿತ್ರ ಅನ್ನ ತಿನ್ನೋದಿಲ್ಲ, ಪರಮಾತ್ಮನ ಆಜ್ಞೆಯ ವಿರುದ್ಧ ಮೇಲ್ಗೆಯಲ್ಲಿ ಆಹಾರ ಸ್ವೀಕಾರ ಮಾಡೋದಿಲ್ಲ, ಪರಮಾತ್ಮನ ಇಚ್ಛೆಯ ವಿರುದ್ಧ ಈರುಳ್ಳಿ ಬೆಳ್ಳುಳ್ಳಿ ನಾನು ತಿನ್ನೋದಿಲ್ಲ, ತಂದೆ ತಾಯಿಗಳ ಸೇವೆಯನ್ನು ಮಾಡ್ತೇನೆ, ಜಗತ್ತಿಗೆ ಶತಾಶಕ್ತಿ ಉಪಕಾರ ಮಾಡ್ತೇನೆ, ನನ್ನ ಷಟ್ಕರ್ಮಗಳನ್ನು ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ತಾನ ಪ್ರತಿಗ್ರಹಗಳ ಜೊತೆಯಲ್ಲಿ ಆ ಪರಮಾತ್ಮನ ಸಂತೋಷಪಡಿಸಬೇಕಾದ ಅನೇಕ ಉಪಕಾರಗಳನ್ನು ಸಮಾಜಕ್ಕೋಸ್ಕರ, ಸಂಬಂಧಿಗೋಸ್ಕರ, ಭಕ್ತರಿಗೋಸ್ಕರ ಮಾಡ್ತೇವೆ. ಇದು ಪರಮಾತ್ಮನಿಗೆ ನಿಜವಾದ ಪೂಜೆ. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಂ, ಇದೇ ನಿಜವಾದ ಪೂಜೆ. ಆಚಾರ್ಯರ ಒಂದೊಂದು ಮಾತು ನಮ್ಮನ್ನು ನೆನಪು ಮಾಡಿಕೊಂಡ್ರೆ ಮೈ ಜುಮ್ ಅಂತ. ಎಂಥ ಅದ್ಭುತವಾದ ಪರಿಭಾಷೆ ಅಂತ ಹೇಳಿ ಆನಂದರಾಷ್ಟ್ರಗಳು ಬರಬೇಕು. ಅಂತಹ ಅದ್ಭುತ ಮಾತುಗಳು ಶ್ರೀಮದಾಚಾರ್ಯ ಮಾತುಗಳು. ಇನ್ನು ಅದರ ಮೇಲಿರ್ತಕ್ಕಂಥ ಟೀಕಾಕೃತ್ಪಾದರ ಮಾತು ನಮ್ಮನ್ನು ಪೂರ್ತಿ ಸರೆಂಡರ್ ಮಾಡಿ ಹಾಕಿಬಿಡ್ತಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಟೀಕಾಕೃತ್ಪಾದರ ವಾಕ್ಯಗಳು. ಇನ್ನು ಭೀಮಸೇನನ ಪೂಜೆ ಹೇಗಿರಬೇಕು? ಧರ್ಮರಾಜ ಭೀಷ್ಮಾಚಾರ್ಯರಿಗೆ ಕೇಳಿದ, ಅನುಶಾಸನ ಪರ್ವದಲ್ಲಿ ಬರ್ತದೆ.
ನಾನು ರಾಜ ಕ್ಷತ್ರಿಯ, ನನ್ನ ಕರ್ತವ್ಯ ಏನು? ಭೀಷ್ಮಾಚಾರ್ಯ ಹೇಳಿ ಅಂತ ತಿಳ್ಕೊಂಡಂತ ಹೇಳಿದರು. ಆಗ ಭೀಷ್ಮಾಚಾರ್ಯರು, ತತ್ವನಿರ್ಣಯದ ವಾಕ್ಯ ಇದು, ಭೀಷ್ಮಾಚಾರ್ಯ ಉಪದೇಶ ಮಾಡ್ತಾರೆ. ಕ್ಷತ್ರಿಯಸ್ಯ ವಿಶೇಷೇಣ ಭಗವದ್ಧರ್ಮ ಪಾಲನಂ ತದರ್ಥಂ ಕಂಟಕೋದ್ಧಾರ ಅಂತನ್ನೋ ಮಾತನ್ನು ಹೇಳ್ತಾರೆ. ನೋಡಪ್ಪ, ಪರಮಾತ್ಮನ ಆಜ್ಞಾ ಪರಿಪಾಲನೆ ಕ್ಷತ್ರಿಯನಿಗೆ ಪರಮಧರ್ಮ, ಎಲ್ಲರಿಗೂ, ಎಲ್ಲ ವರ್ಣದವರಿಗೂ. ಭಗವದ್ಧರ್ಮ ಪಾಲನ, ಸ್ವಲ್ಪ ನನ್ನ ಶ್ಲೋಕದ ಶಬ್ದ ಹಿಂದೆ ಮುಂದೆ ಆಗಿದೆ, ಆದರೆ ಇದೇ ಶಬ್ದಗಳಲ್ಲಿವೆ. ಭಗವದ್ಧರ್ಮ ಪಾಲನ, ಆ ಶ್ಲೋಕ ನಾನು ಓದಿ ತೋರಿಸ್ತೇನೆ. ಭೀಷ್ಮಾಚಾರ್ಯನ ಮಾತು ಮಹಾಭಾರತ ತತ್ವನಿರ್ಣಯದ 29ನೇ ಅಧ್ಯಾಯದ 16ನೇ ಶ್ಲೋಕ. ರಾಜ್ಞಃ ಪ್ರಥಮತೋ ಧರ್ಮೋ ಭಗವದ್ಧರ್ಮ ಪಾಲನಂ ತದರ್ಥಂ ಕಂಟಕೋದ್ಧಾರೋ ಧರ್ಮ ಭಾಗವತ ಅಪಿ ಮನೋವಾಕ್ ಕರ್ಮಭಿರ್ವಿಷ್ಣೋ ಅಚ್ಛಿದ್ರತ್ವೇನ ಚ ಅರ್ಚನಂ. ಇದೇ ದೇವರ ಅರ್ಚನ ಭಕ್ತಿ. ಅರ್ಚನ ಭಕ್ತಿ ಏನು? ರಾಜ್ಞ ಪ್ರಥಮತೋ ಧರ್ಮ, ರಾಜನ ಮೊಟ್ಟ ಮೊದಲನೇ ಧರ್ಮ ಭಗವಂತನ ಆಜ್ಞೆಯ ಪರಿಪಾಲನೆ, ಭಗವಂತನು ಹೇಳಿದ ಧರ್ಮದ ಪರಿಪಾಲನೆ. ನಾನು ಎಷ್ಟು ಪೂಜೆ ಮಾಡಿದ್ರೇನೇತು, ನನ್ನ ಧರ್ಮನ ಪರಿಪಾಲನೆ ಮಾಡದೇ ಇದ್ದರೆ ಪರಮಾತ್ಮ ಅದನ್ನು ಅರ್ಚನಂ ತಿಳಿದುಕೊಳ್ಳೋದಿಲ್ಲ. ಪಟ್ಟವಾಗಿ ಹೇಳಿದ್ದಾರೆ ಅರ್ಚನಂ, ಶ್ರೀಮದಾಚಾರ್ಯ ವಾಕ್ಯ. ತದರ್ಥಂ ಕಂಟಕೋದ್ಧಾರ, ಕ್ಷತ್ರಿಯನ ಮೊದಲನೇ ಕೆಲಸ, ಪರಮಾತ್ಮ ಕ್ಷತ್ರಿಯನಾಗಿ ಮಾಡಿದ ಕೆಲಸ. ಪರಮಾತ್ಮನ ಏನು? ಪರಮಾತ್ಮ ಏನು ಮಾಡ್ತಾನೆ ಭೂಮಿಗೆ ಬಂದು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಸಜ್ಜನರ ರಕ್ಷಣೆಗೆ ದುಷ್ಟರ ಸಂಹಾರ ಮಾಡ್ತಾನೆ, ಭೂಭಾರವನ್ನು ಕಡಿಮೆ ಮಾಡ್ತಾನೆ. ಯಾರು ಪರಮಾತ್ಮನ ಭೂಭಾರ ಕಡಿಮೆ ಮಾಡುವ ಸೇವೆಯಲ್ಲಿ ಹೆಚ್ಚಿನ ಸೇವೆ, ಭೂಭಾರ ಹರಣ ರೂಪವಾದ ಸೇವೆಯನ್ನು ಮಾಡ್ತಾರೆ, ಅವರೇ ಪರಮಾತ್ಮನು ಸರಿಯಾದ ಪೂಜೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೋಸ್ಕರ ಸ್ಪಷ್ಟವಾಗಿ ಆಚಾರ್ಯ ಹೇಳ್ತಾರೆ, ಭೂಭಾರ ಹರಣೆ ಪ್ರಧಾನಾಂಗಂ ಹಿ ಮಾರುತಿ. ಭೂಭಾರವನ್ನು ದೂರ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಪ್ರಧಾನ ಪಾತ್ರ ವಾಯುದೇವರದು. ಅಲ್ಲಿ ಹನುಮನಾಗಿ, ಇಲ್ಲಿ ಭೀಮನಾಗಿ, ಇಲ್ಲಿ ಮಧ್ವನಾಗಿ, ರಾಮಕೃಷ್ಣ ವೇದವ್ಯಾಸರ ವಿಶಿಷ್ಟ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಮಧ್ವಾಚಾರ್ಯ ಆದಾಗಲೂ ಕೂಡ ಭಗವದ್ಧರ್ಮಕ್ಕೆ ವಿರುದ್ಧವಾದ ಮತಗಳ ಖಂಡನೆ, ಅದೇ ಯುದ್ಧ, ಅದೇ ಕಂಟಕೋದ್ಧಾರ. ಭೀಮಸೇನ ದೇವರು ತಾವು ಹುಟ್ಟಿದಾಗಿನಿಂದಲೂ ಕಂಟಕೋದ್ಧಾರ ಮಾಡ್ತಾ ಇದ್ದಾರೆ. ಹುಟ್ಟಿದಾಗಿನಂದ್ರೆ ಅವತಾರ ತೆಗೆದುಕೊಂಡಾಗಿಂದು. ವಾಯುದೇವರು ಹುಟ್ಟಿರೋದಿಲ್ಲ, ಅವರು ಕೂಡ ಅವತಾರ ಇರ್ತದೆ. ಕುಂತಿ ವಾಯುದೇವರ ಅನುಗ್ರಹದಿಂದ ಬಲಿಷ್ಠನಾದ ಮಗ ಬೇಕು ಅಂತೇಳಿ ವಾಯುದೇವರನ್ನು ಸ್ಮರಣೆ ಮಾಡಿದ್ದು ದುರ್ವಾಸರು ಕೊಟ್ಟು ಮಂತ್ರದಿಂದ. ಆಗ ವಾಯುದೇವರು ಪ್ರತ್ಯಕ್ಷರಾದರು. ಆಗಲಿ ಅಂತಿಕೊಂಡಂತೇಳಿ ತಮ್ಮ ದೃಷ್ಟಿಯಿಂದ ಕುಂತಿಗೆ ಒಬ್ಬ ಪುತ್ರನನ್ನು ಕೊಟ್ಟಿದ್ದಾರೆ. ಭೈರಪ್ಪ ಹೇಳಿದ ಹಾಗೆ ಯಾರ್ಯಾರು ಬಂದು ಕುಂತಿ ಜೊತೆಗೆ ಸಂಬಂಧ ಮಾಡಿ ಮಕ್ಕಳನ್ನು ಕೊಟ್ಟು ಹೋದರು ಅಂತಿಕೊಂಡಂತೇಳಿ, ಇಂಥ ಲೇಖಕರೇ ನಮ್ಮ ದೇಶದ ದ್ರೋಹಿಗಳು, ನಮ್ಮ ಸನಾತನ ಧರ್ಮದ ದ್ರೋಹಿಗಳು. ವೇದವ್ಯಾಸ ದೇವರಿಗೆ ಯಾರೋ ಅಡವಿ ಮನುಷ್ಯ, ಆದಿಮಾನವ, ಕಪ್ಪ, ಕ್ರೂರ, ಅವನ ಗಡ್ಡ ಕ್ರೂರತೆ ನೋಡಿ ಅಂಬಿಕಾ ಕಣ್ಣು ಮುಚ್ಚಿದ್ಲು.
ಅದಕ್ಕೆ ಧೃತರಾಷ್ಟ್ರ ಹುಟ್ಟಿದ. ಅವನ ಜೊತೆಗೆ ಸಂಭೋಗ ಮಾಡುವಾಗ ಅವಳಿಗೆ ಭಯವಾಯಿತು. ಇವೆಲ್ಲ ಬರೀತಾರೆ ಮೂರ್ಖಗಳು. ಒಬ್ಬ ಭೈರಪ್ಪ ಅಂತೆಲ್ಲ ಈ ರೀತಿಯಾಗಿ ಆಧುನಿಕ ನಮ್ಮ ಆರಂಭದಲ್ಲಿ ನಮಗೆ ಸಾಹಿತ್ಯ ಅಕಾಡೆಮಿ ಪ್ರೈಸ್ ಬೇಕು ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಪಾತ್ರಗಳನ್ನು ಮನಸ್ಸಿಗೆ ಬಂದಂತೆ ಕಲ್ಪನೆ ಮಾಡಿದ್ದ. ಹೌದು, ಕಾದಂಬರಿಕಾರನಿಗೆ ಸ್ವಾತಂತ್ರ್ಯ ಇರ್ತದೆ ತನ್ನ ಪಾತ್ರವನ್ನು ಬೆಳೆಸಬೇಕು ಅಂತೇಳಿ. ಆದರೆ ಪೌರಾಣಿಕ ಪಾತ್ರ ತೆಗೆದುಕೊಂಡಾಗ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಮಂತ್ರದಿಂದ ಹುಟ್ಟಿದ್ದಾರೆ, ದೃಷ್ಟಿಯಿಂದ ಹುಟ್ಟಿದ್ದಾರೆ. ಬರೀಲಿಕ್ಕೆ ಏನಾಗಿತ್ತು ಅದನ್ನು ಅವರಿಗೆ ಇಲ್ಲ. ಹಾಗೆ ಬರೆದರೆ ಪ್ರಾಚೀನರು ಆಧುನಿಕರು ಅಂತ ಅನ್ಸ್ಕೊಳ್ಳೋದಿಲ್ಲ. ಹೊಸ ವಿಷಯ ಹೇಳ್ತೇನೆ, ನಾನು ಹೊಸ ವಿಷಯ ಹೇಳ್ತೇನೆ ಅಂತಂದರೆ ನೀನು ಹೆಂಡತಿ ಬಗ್ಗೆ ಬೇರೆ ಹೊಸ ವಿಷಯ ಹೇಳ್ತೇನೆ ಅಂತಂದ್ರೆ ಆಕೆ ಬೇರೆ ಜೊತೆಗೆ ಇದ್ದಾಳೆ ಅಂತ ಹೇಳಿದ್ರೆ ಹೊಸ ವಿಷಯ ಆಯ್ತು. ಅದು ಆಚಾರ್ಯ ತಾತ್ಪರ್ಯವನ್ನೇ ಪ್ರಮಾಣವಾಗಿಟ್ಟುಕೊಳ್ಬೇಕು. ಆಗ ಕುಂತಿ ಕೂಸನ್ನು ಮಲಗಿಕೊಂಡು ತನ್ನ ತೊಡೆ ಮೇಲೆ ಮರೆಸ್ಕೊಂಡಿದ್ದಾಳೆ. ಇನ್ನೇನು ಹಾಲು ಕುಡಿಸಬೇಕು, ಎದೆ ತುಂಬಿ ಬಂದಿದೆ ಭಗವಂತ ಅನುಗ್ರಹದಿಂದ. ಹಿಂದಿನಿಂದ ಒಂದು ಸಿಂಹ ಶಬ್ದ ಮಾಡಿತು. ಪರ್ವತದ ಶತಶೃಂಗ ಪರ್ವತದ ಮೇಲೆ ಇರ್ತಕ್ಕಂಥ ಪರ್ವತದ ಒಂದು ಭಾಗದಲ್ಲಿ, ಶಿಖರದ ಭಾಗದಲ್ಲಿ ಕೂತ್ಕೊಂಡಿದ್ಲು. ಸಿಂಹದ ಶಬ್ದ ಕೇಳಿ ಒಮ್ಮೆಲೆ ಎದ್ದು ನಿಂತುಬಿಟ್ಲು. ತೊಡೆ ಮೇಲೆ ಕೂಸಿದ ನೆನಪಿಲ್ಲ. ಯಾಕೆ ನೆನಪಿಲ್ಲ? ಅದೇ ಕ್ಷಣಕ್ಕೆ ಬಂದಿದ್ದು, ಮೊದಲಿನ ಅನುಭವ ಇಲ್ಲ. ಆ ಕೂಸು ಕೆಳಗೆ ಬಿತ್ತು, ಕೆಳಗಿನ ಪರ್ವತದ ಮೇಲೆ ಬಿತ್ತು. ಉಳಿತದ. ಮೊನ್ನೆ ನಮ್ಮಲ್ಲಿ ಇಲ್ಲೊಂದು ಸಮೀಪದಲ್ಲಿ ಒಂದು 21 ಅಂತಸ್ತಿನ ಬಿಲ್ಡಿಂಗ್, ಹೆಣ್ಮಗಳು ಭಾಳ 8 ವರ್ಷದ ನಂತರ ಗಂಡಸ ಮಗ ಹುಟ್ಟಿತ್ತು. ಅದಕ್ಕೆ ಎಣ್ಣೆಯನ್ನು ಹಚ್ಚಿ ಎರಿಬೇಕು, ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಅಷ್ಟರಲ್ಲಿ ಕೂಸಿಗೆ ಗಾಳಿ ಬಡಿಬಾರದು ಅಂತ ಹೇಳಿ ಕಿಟಕಿ ಹಾಕ್ಲಿಕ್ಕೆ ಹೋಗಿದ್ದಾಳೆ. ಅವಳಿದ್ದದ್ದು 21ನೇ ಅಂತಸ್ತಿನಲ್ಲಿ. ಅಲ್ಲಿ ಕಿಟಕಿಗಳಿಗೆ ಗ್ರಿಲ್ ಇಲ್ಲ. ಕಿಟಕಿ ಹಾಕಬೇಕು ಅಂತ ಆದಾಗ ಕಾಲಿಗೇನು ಹಳಿತು, ಸ್ವಲ್ಪ ಕಾಲು ಜಾರಿತು. ಹೀಗೆ ಬಗ್ಗಿದ್ಲು, ಕೈಯ ಕೂಸು ಎಣ್ಣೆ ಹಚ್ಕೊಂಡಿತ್ತು. 21 ಅಂತಸ್ತಿಂತ ಕೆಳಗೆ ಖಲಾಸ್. ಭೀಮಸೇನ ದೇವರು ಎಷ್ಟೋ 1000 ಫೂಟ್ ಕೆಳಗೆ ಇನ್ನೊಂದು ಪರ್ವತದ ಮೇಲೆ ಬಿದ್ದರು. ಓಡಿ ಪಾಂಡುರಾಜದಲ್ಲಿ ಓಡಿ ಬಂದು ನೋಡಿದರೆ ಆ ಪರ್ವತ ಸೀಳಿತ್ತು, 100,000 ಭಾಗ ಆಗಿತ್ತು. ಈ ಮಗುವಿಗೇನಾಗಿರಲಿಲ್ಲ. ಹುಟ್ಟುವಾಗಲೇ ಶತ್ರುಗಳಿಗೆ ಭೀತಿಯನ್ನು ಹುಟ್ಟಿಸಿದವರು ಭೀಮಸೇನ ದೇವರು. ನಾನು ಎಷ್ಟು ಬಲಿಷ್ಠ, ವಿಷ್ಣು ದ್ವೇಷಗಳೇ ಬಿ ಅಲರ್ಟ್, ಬರ್ತಾ ಇದ್ದೇನೆ ನಾನು ನಿಮಗೋಸ್ಕರ ಅವತಾರ, ನಿಮ್ಮನ್ನು ನಾಶಪಡಿಸೋದಕ್ಕೋಸ್ಕರ ನಾನು ಅವತಾರ ತೆಗೆದುಕೊಂಡಿದ್ದೇನೆ. ಶತ್ರುಗಳ ಮನಸ್ಸಿನಲ್ಲಿ ಭೀತಿ ಹುಟ್ಟಿಸುವುದೇ ಒಂದು ಶತ್ರು ವಿನಾಶದ ಭೂಭಾರಹರಣದ ಮೊದಲನೇ ಕೆಲಸ. ಆ ಕೆಲಸ ಮಾಡಿದವರು ಭೀಮಸೇನ. ಕಲಿ ಮೊದಲಾಗಿರ್ತಕ್ಕಂಥವರು ಭೀಮಸೇನ ಚರ್ಯನ್ನು ನೋಡ್ತಾ ಇದ್ದಾರೆ. ಕಾಡಿನಲ್ಲಿ ಭೀಮಸೇನ ದೇವರ ಆಟದ ವಸ್ತುಗಳು ಸಿಂಹ, ಹುಲಿ, ಖಡ್ಗ, ಹೆಬ್ಬಾವು, ಅವುಗಳ ಜೊತೆಗೆ ಇವರು ಆಟ ಆಡ್ತಾ ಇದ್ದರು. ಅವುಗಳನ್ನು ಯುದ್ಧಕ್ಕೆ ಕರೆದು ಅವ್ರ ಜೊತೆಗೆ ಯುದ್ಧ ಮಾಡೋದು, ಆನೆಗಳನ್ನು ಮರ್ದನ ಮಾಡೋದು. ಇಂಥ ಹುಡುಗಾಟಿಕೆ ಆಡಿದಂಥವರು ಭೀಮಸೇನ ದೇವರು. ಪ್ರತಿಯೊಂದು ತನ್ನ ಬಲಕಾರ್ಯವನ್ನು ಪರಮಾತ್ಮ ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಅರ್ಚನೆ ಮಾಡ್ತಾ ಇದ್ರು. ಸ್ವಧರ್ಮ ಪರಿಪಾಲನೆ ಇದು ಅರ್ಚನೆ. ಇದನ್ನು ನೆನಪಿಟ್ಟರು. ಭೀಮಸೇನ ದೇವರು ಇದನ್ನು ಮಾಡಿ ತೋರಿಸಿದ್ದಾರೆ. ಭೀಮಸೇನ ದೇವರು ಆಗಿನ ಕಾಲದಲ್ಲಿ ಭೂಭಾರ ಹರಣ ಮಾಡುವುದಕ್ಕೋಸ್ಕರ ಪರಮಾತ್ಮ ಎಷ್ಟು ಅಸುರನ್ನು ಸಂಹಾರ ಮಾಡಿದ. ಅದರ ಜೊತೆಗೆ ಭೀಮಸೇನ ದೇವರು ಎಷ್ಟೆಷ್ಟು ಪ್ರಮುಖವಾದ ಅಸುರನ್ನು ಸಂಹಾರ ಮಾಡಿದರು, ಅದೊಂದು ದೊಡ್ಡ ಲಿಸ್ಟ್ ಇದೆ.
ಭೀಮಸೇನ ದೇವರು ಮಾಡಿರ್ತಕ್ಕಂಥ ಅರ್ಚನಾ ಭಕ್ತಿ ನಮ್ಮ ಎದುರಿಗೆ ಸಾಕ್ಷಾತ್ತಾಗಿರ್ತಕ್ಕಂಥ ಒಂದು ಕ್ರಮ. ಅದನ್ನು ಈಗಾಗಲೇ 1 ಗಂಟೆ ಆದದ್ದರಿಂದ ನಾಳಿನ ದಿವಸ ಉಳಿದ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ನಾವು ಕೂಡ ಭಗವಂತನ ಅರ್ಚನೆ ಮಾಡಬೇಕಾಗಿದೆ. ನಮ್ಮ ಶಾಸ್ತ್ರ ಹೇಳಿದಂತೆ ಯಥಾಶಕ್ತಿ ಇರಲಿಕ್ಕೆ ಪ್ರಯತ್ನ ಮಾಡೋದು. ಕಷ್ಟಪಟ್ಟಾದರೂ ಕೂಡ ನಮ್ಮ ಧರ್ಮ ಬಿಡಲಿಕ್ಕಿಲ್ಲ. ಇದನ್ನು ಮೊದಲು ನೆನಪಿಟ್ಕೊಳ್ಬೇಕು ನಾವು. ಇಲ್ಲದೆ ಇದ್ದರೆ ಎಷ್ಟು ತಾಸು ದೇವ್ರ ಪೂಜೆ ಮಾಡಿದ್ರೇನು ಧರ್ಮ ಬಿಟ್ಟ ಮೇಲೆ ಏನು ಪ್ರಯೋಜನ ಆಗುತ್ತೆ? ಇಂತಹ ಅರ್ಚನ ಭಕ್ತಿಯ ಸಾಕಾರ ಮೂರ್ತಿ ನಮ್ಮ ಭೀಮಸೇನ ದೇವರು. ಅದನ್ನು ಉಳಿದ ವಿಚಾರ ನಾಳಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದು ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತ ವೃಕ್ಷಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಕಂ. ಶ್ರೀಕೃಷ್ಣ.